KYC ಮಾಡ್ಲೇಬೇಕ್ರಿ ಮಸ್ಟ್ ಅಂಡ್ ಶುಡ್ ಆಗಿ. ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಪಾನ್ ಕಾರ್ಡ್, ಇಮೇಲ್ ಐಡಿ, ಮೊಬೈಲ್ ನಂಬರ್, ನಾಮಿನಿ, ಆಧಾರ್ ಕಾರ್ಡ್ ಇಷ್ಟೆಲ್ಲ ನೀವು KYC ಆದ್ಮೇಲೆ ಒಂದು ಅಕೌಂಟ್ ನ ಕ್ರಿಯೇಟ್ ಮಾಡ್ಬೇಕು. ಆ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ್ರೆ 2000 ರೂಪಾಯಿ ಹಣ ಕೊಡ್ಬೇಕು ಸರ್. ಈ 2000 ರೂಪಾಯಿ ನೀವು ಅಕೌಂಟ್ ಮಾಡಿಸಿದ ಮೇಲೆ ಏನ್ ಸರ್ ಲಾಭ ಅಂತ ಪ್ರತಿದಿನ 10 ರೂಪಾಯಿ ರಿಟರ್ನ್ ಕೊಡುವಂತ ವ್ಯವಸ್ಥೆ ಐತ್ರಿ. ಅದು 400 ದಿನಕ್ಕೆ 4000 ರೂಪಾಯಿ ಆಗುತ್ತೆ. ಜೊತೆಗೆ ಇದು ಬ್ಯಾಂಕ್ ಇದ್ದ ಕಾರಣ ಸಾಟರ್ಡೆ ಸಂಡೇ ಗೌರ್ಮೆಂಟ್ ಹಾಲಿಡೇ ಬರೋದಿಲ್ಲ ಸರ್. ಒಂದು ಜನರಲ್ ಆಗಿ ಹೇಳ್ತೀನಿ ಸರ್, ಒಂದು ತಿಂಗಳಿಗೆ 4 ಸಾಟರ್ಡೆ 4 ಸಂಡೇ 2 ಗೌರ್ಮೆಂಟ್ ಹಾಲಿಡೇ ಮಸ್ಟ್ ಅಂಡ್ ಶುಡ್ ಬಂದೇ ಬರ್ತಾವ್ರಿ. ಅಂದ್ರ ಅರ್ಥ ಇರ್ತ್ರಿ, ಒಂದು ತಿಂಗಳಿಗೆ 10 ದಿನ ನಿಮ್ಗೆ 10 ರೂಪಾಯಿ ಬರದಲ್ರಿ, ಬಟ್ 20 ದಿನ ಮಾತ್ರ ಬಂದೇ ಬರ್ತೀರಿ. ಆ 20 ದಿನ ಅಪ್ ಟು ನಿಮ್ಗೆ 20 ತಿಂಗಳ ತನಕ ಹಣ ಕೊಡುವಂತ ವ್ಯವಸ್ಥೆ ಮಾಲಿಂಗ್ ಫೈನಾನ್ಸ್ ರೆಡಿ ಐತಿ. ಸೂಪರ್ ರೀ. ಓಕೆ ಸರ್, ನಾ ಹಂಗಂದ್ರ 400 ದಿನ ಆದ್ಮೇಲೆ 4000 ತಗೋಬೇಕು. ಇನ್ ಅದ್ರೊಳಗೆ ಏನಾದ್ರು ವಿಡ್ರಾ ಆಪ್ಷನ್ ಐತೆ ಅಂದ್ರೆ 100% ಐತ್ರಿ. ನೀವು 500 ರೂಪೀಸ್ ಆಗ್ಬೇಕು. ಅರ್ಥ ಏನ್ ಗೊತ್ತೇನ್ರಿ? ಪ್ರತಿದಿನ 10 ರೂಪಾಯಿ ಆಗತ್ತಲ್ರಿ, 50 ದಿನ ಆದ್ಮೇಲೆ 500 ಆಗತ್ರಿ. ನೀವು 500 ಗೆ ವಿಡ್ರಾ ಅಂತ ಆಪ್ಷನ್ ಐತ್ರಿ. ಅದ್ರಾಗ 10% ಕಟ್ ಆಗಿ ಉಳ್ಕಿದ್ದು ಅಂದ್ರ 500 ರೂಪಾಯಿ 50 ರೂಪಾಯಿ ಕಟ್ ಆಗಿ 450 ರೂಪಾಯಿ ನಿಮ್ಮ ಅಕೌಂಟ್ ಗೆ ಹಣ ಬೀಳುತ್ರಿ. ದಿಸ್ ಈಸ್ ದ ನಾನ್ ವರ್ಕಿಂಗ್ ಕಾನ್ಸೆಪ್ಟ್. ನೀವು ಸುಮ್ನೆ ಒಂದ್ 2000 ಕೊಟ್ಟು ಅಕೌಂಟ್ ಮಾಡಿಸ್ಬಿಟ್ರಿ ಸರ್, ನೀವು 2000 4000 ದುಡ್ಡು ಕೊಡುವಂತ ವ್ಯವಸ್ಥೆ ಮಾಲಿಂಗ್ ಫೈನಾನ್ಸ್ ರೆಡಿ ಐತ್ರಿ. ಸರ್ ಓಕೆ ಸರ್. ಸರ್ ಫೈನಾನ್ಸ್ ಅಂದ್ರಲ್ಲ, ಫೈನಾನ್ಸ್ ಅಂದ್ಮೇಲೆ ಫಸ್ಟ್ ಎಲ್ಲಾರು ತಲೆ ಬರೋದೇನು ಸರ್? ಲೋನ್. ಸರ್ ನನ್ಗೂ ಲೋನ್ ಕೊಡ್ತಾರೇನು ಸರ್ ಮಾಲಿಂಗ್ ಫೈನಾನ್ಸ್ ಅಂತ? ಎಸ್, 1000% ಕೊಡ್ತಾರೆ. ಬಟ್ ಅಲ್ಲಿ ಒಂದು ಸಿಸ್ಟಮ್ ನ ಕ್ರಿಯೇಟ್ ಮಾಡಿರ್ತಾರ ನಾವು. ಏನ್ ಸಿಸ್ಟಮ್ ರೀ? ಅಲ್ಲಿ ಈ ಸ್ಪೆಷಲಿ ಮಾಲಿಂಗ್ ಫೈನಾನ್ಸ್ ಒಳಗ ಆಲ್ ಓವರ್ ಇಂಡಿಯಾದಾಗ ನನ್ನ ಲೆಕ್ಕ ಪ್ರಕಾರ ಸಾವಿರಾರು ನಮಗೆ ಈ ರೀತಿ ಕಾನ್ಸೆಪ್ಟ್ ಮಾಡ್ಯಾರ. ಬಟ್ ಈ ರೀತಿ ಕಾನ್ಸೆಪ್ಟ್ ಎಲ್ಲಿ ಮಾಡಿಲ್ಲ. ನೋಡ್ ದಿಸ್ ಪಾಯಿಂಟ್. ಲೋನ್ ಕೊಡ್ತೀವಿ, ಅದು ಕೊಡ್ತೀವಿ ಅಂತ ಅಂದ್ರು, ಬಟ್ ಯಾವ ರೀತಿ ಮಾಡಿದ್ರು, ಕೆಲವೇ ದಿನದಾಗ ಯಾರ್ಯಾರು ಹೋಗ್ಯಾರ ನಿಮ್ಗೆ ಎಲ್ಲರೂ ಗೊತ್ತಿದ್ರಿ. ಬಟ್ ದಿಸ್ ಕಾನ್ಸೆಪ್ಟ್ ಈಸ್ ಎ ಲೈಫ್ ಟೈಮ್ ಪ್ರಾಜೆಕ್ಟ್. ಸರ್ ಯಾ ಗ್ಯಾರಂಟಿ ಮೇಲೆ ಹೇಳ್ತೀರಿ? ಹೌದಲ್ರಿ? ಸಾಕಷ್ಟು ಜನ ಇದನ್ನೇ ಪ್ರಶ್ನೆ ಕೇಳ್ತಾರ. ಎಸ್, ನಾವ್ ಲೋನ್ ಕೊಡ್ತೀವಿ, ಆ ಲೆಕ್ಕದಾಗ ಬಂದ್ರ ಬಡ್ಡಿ ಇರ್ಲಾರ್ದ ಸಾಲ ಅಂದ್ರೆ 0% ಲೋನ್ ಅವೈಲೇಬಲ್. ಸರ್ ಇದು ನಾನ್ ನಂಬೋದಲ್ರಿ. ಎಸ್, ಯಾರು ನಂಬಕ್ ಸಾಧ್ಯ ಇಲ್ಲ, ಬಟ್ ನಂಬಲೇಬೇಕು ಓನ್ಲಿ ಫಾರ್ ಮಾಲಿಂಗ್ ಫೈನಾನ್ಸ್. ಯಾಕಂದ್ರ ಸಿಸ್ಟಮ್ ಆ ರೀತಿ ನಾವು ಕ್ರಿಯೇಟ್ ಮಾಡಿವ್ರಿ. ಯಾವ ರೀತಿ? ದಿಸ್ ಇಸ್, ನೀವು ಸ್ಕ್ರೀನ್ ನೋಡ್ಬಿಟ್ರಿ ಸರ್, ನಿಮ್ಗೆಲ್ಲರೂ ಗೊತ್ತಾಗತ್ರಿ. ಬಟ್ ಕೆಲವು ಮಂದಿ ಗೊತ್ತಾಗ್ಲಿಲ್ಲ ಅಂದ್ರು ನಾವು ಏನ್ ಹೇಳಾಕತ್ತೀವನು ಕರೆಕ್ಟ್ ಆಗಿ ಕಣ್ಣಿಟ್ಟು ನೋಡಿದ್ರ ಕೇಳಿದ್ರ ಪಕ್ಕ ಮಾಹಿತಿ ಸಿಗತ್ರಿ. ರೈಟ್ ರೀ? ಏನ್ ಸರ್ ಮಾಲಿಂಗ್ ಫೈನಾನ್ಸ್ ಏನ್ ನಮ್ಗ ಫೈನಾನ್ಸ್ ನಾಗ ಏನ್ ನೀವು ಸಪೋರ್ಟ್ ಮಾಡ್ತೀರ ಅಂದ್ರೆ, ಎಸ್, ಒಂದ್ ಅಕೌಂಟ್ ಮಾಡಿ ಇಬ್ಬರಿಗೆ ನೀವು ರೆಫರ್ ಮಾಡಿದ್ರೆ ಅಂದ್ರೆ ಇಬ್ಬರಿಗೆ ಅಕೌಂಟ್ ಮಾಡಿಸ್ಬೇಕು. ನೀವು ಏನಂತ ಹೇಳ್ಬೇಕು ಸರ್? ಎಸ್, ಸಿಂಪಲ್ ಆಗಿ ಇಷ್ಟದ ನಿಮ್ ಹೇಳಿದ್ ನಾನು ನಿಮ್ಗೆ, ಒಂದ್ ಅಕೌಂಟ್ ಮಾಡಿದ್ರೆ ನಿಮ್ಗೆ ಪ್ರತಿದಿನ 10 ರೂಪಾಯಿ ಬರ್ತೀರಿ, 400 ದಿನಕ್ಕೆ 4000 ಆಗತ್ರಿ. ಇಷ್ಟೇ ಕಾನ್ಸೆಪ್ಟ್ ಸರ್ ಇರೋದು. ಇದಕ್ಕೆ ನಾನ್ ವರ್ಕಿಂಗ್ ಇಲ್ಲ 50 ದಿನಕ್ಕೊಮ್ಮೆ 500 ಬರ್ತೀರಿ, ನೀವು ತೋಟ ಆರಾಮಿರ್ರಿ. ಇದು ಏನಾರು ಇದ್ರಂಗ ನೀವು 2 ಅಕೌಂಟ್ ಮಾಡಿಸಿದ್ರೆ ಮರುದಿನ ಬೆಳಗ್ಗೆ ಅದೇ ದಿನ ರಾತ್ರಿ ನಿಮ್ಗೆ ಒಂದು ರಿಕ್ವೆಸ್ಟ್ ಅಂತ ಆಪ್ಷನ್ ಬರ್ತೀರಿ ನಮ್ ಸಾಫ್ಟ್ವೇರ್ ಒಳಗ. ಸರ್ ಸಾಫ್ಟ್ವೇರ್ ನಾವು ಏನಾರ ಪ್ಲೇ ಸ್ಟೋರ್ ಆಗಿದ್ದೆ ಅಂದ್ರೆ ಇಲ್ಲ ಸರ್, ನೀವು ಡೈರೆಕ್ಟ್ ಆಗಿ ಗೂಗಲ್ ಕ್ರೋಮ್ನಾಗ ಓಪನ್ ಮಾಡ್ಬಿಟ್ಟು ಡೈರೆಕ್ಟ್ ಬ್ರೌಸರ್ ಐತ್ರಿ. ಏನ್ರಿ? malingraya.finance.com. ಇದ್ರಾಗ ಒಂದು ವರ್ಡ್ ಚೇಂಜ್ ಆತಂದ್ರೂ ಇದು ಓಪನ್ ಆಗೋದಿಲ್ರಿ. ಮಹಾಲಿಂಗರಾಯ ಮತ್ತೆ ಸ್ಪೇಸ್ ಕೊಡಂಗಿಲ್ಲ ಸರ್. ಡೈರೆಕ್ಟ್ ಆಗಿ finance.com ಅಂತ ಮಾಡಿದ್ರೆ ಮಾತ್ರ ಇದು ವೆಬ್ ಓಪನ್ ಆಗತ್ರಿ. ನೀವು ಕ್ರೋಮ್ದಾಗ್ರು ಹೋಗ್ರಿ, ಗೂಗಲ್ನಾಗ ಹೋಗ್ರಿ, ಸರ್ಚ್ ಮಾಡ್ರಿ, ಇದು ಬಂದ್ ಬರ್ತೀರಿ. ರೈಟ್ ರೀ? ಎಲ್ಲ ರಿಕ್ವೆಸ್ಟ್ ಅಂತ ಒಂದು ಆಪ್ಷನ್ ಬರ್ತಾರೆ. ನೀವು ರಿಕ್ವೆಸ್ಟ್ ಅಂದ್ರೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಪ್ರತಿದಿನ 10 ರೂಪಾಯಿ ಬರುತ್ತಲ್ರಿ, ಅದು ಸ್ಟಾಪ್ ಆಗ್ಬಿಡ್ತ್ರಿ. ಯಾಕೆ ಸರ್? ಮತ್ತೆ 2 ಅಕೌಂಟ್ ಮಾಡಿದ್ನಲ್ಲ. ಎಸ್, ಅಕೌಂಟ್ ಮಾಡಿದಾಗ ನಿಮ್ ಲಾಭ ಬೇಕಲ್ರಿ ಸರ್? ಅಲ್ರಿ, ಲಾಭ ಅಂದ್ರೆ ನೀವು 10 ರೂಪಾಯಿ ಬಂದ್ ಮಾಡ್ಬಿಟ್ರಲ್ಲ. ಎಸ್, 10 ರೂಪಾಯಿ ಬಿಟ್ಟು ಮತ್ತೊಂದು ಲಾಭ ಕೊಡ್ತೀವಿ, ಈಸ್ ಎ ಲೋನ್. ಅದ್ ಎಷ್ಟು ಕೊಡ್ತೀವಿ ಸರ್? 2000 ರೂಪಾಯಿ ಲೋನ್ ಕೊಡ್ತೀನಿ. ಬಾ 2,000 ರೂಪಾಯಿ ಸರ್. ಈ ರೀತಿ ನೀವು ಎಕ್ಸ್ಪ್ಲೇನ್ ಮಾಡತ್ತಿರಲ್ಲ ಅಂದ್ರೆ, ಎಸ್ ಸರ್, ನಿಮ್ ಕಡೆ ಹಣ ಇತ್ತಿಂದ 2000 ರೂಪಾಯಿ ನಿಮ್ಗೆ ಬಹಳ ಕೇವಲ ಆಗಿ ನೋಡಬಹುದು. ಬಟ್ ಈ 2000 ರೂಪಾಯಿಗೆ ಸಾಕಷ್ಟು ಜನ ಸರ್, ಏನ್ ಸರ್, ಸಾಕಷ್ಟು ಜನ ಈ 2000 ರೂಪಾಯಿಗೆ 20,000 ರೂಪಾಯಿ ಅನ್ಕೊಳಕತ್ತಾರ ಸರ್. ಯಾಕಂದ್ರೆ ಅವ್ರ ಕಡೆ ಹಣ ಏನಿಲ್ಲ ಅಂತ ಕಡು ಬಡವರು ಕೂಡ ನಮ್ಮ ಈ ಫೈನಾನ್ಸ್ ಒಳಗ ಸಾಲ ಸಿಗಲಿ. ಈ ನಮ್ಮ ಫೈನಾನ್ಸ್ ಬಿಟ್ಟು ಬೇರೆ ಕಡೆ ಯಾವ್ದೇ ಫೈನಾನ್ಸ್ ಯಾವ್ದೇ ಬ್ಯಾಂಕ್ ಹೋಗ್ರಿ 2000 ರೂಪಾಯಿ ಯಾರನ್ನ ಸಾಲ ಕೊಡ್ತಾರ ಸರ್? ನಾವ್ ನಿಮ್ ಪ್ರಶ್ನೆ ಕೇಳ್ತೀನಿ. ನಿಮ್ ಬಹಳ ಕೇವಲ ಅಂತ ಅನ್ಸ್ಬಿಡ್ತಲ್ಲ. ಇದೇ ಪ್ರಶ್ನೆ ಬೇರೆ ಬ್ಯಾಂಕ್ ಹೋಗಿ ಸರ್ 2000 ರೂಪಾಯಿ ನಂಗೆ ಲೋನ್ ಮಾಡ್ರಿ ಅಂತಂದ್ರೆ ಯಾರು ಮಾಡ್ತಾರ ಸರ್? ನಗ್ತಾರ. ಬಟ್ ನಮ್ಮ ಫೈನಾನ್ಸ್ ಒಳಗ ನಗದಿಲ್ಲ ಸರ್. ನಿಮ್ಗೆ ಸ್ವಾಗತ ಮಾಡ್ತೀವ್ರಿ. ಯಾಕಂದ್ರೆ ಕಡು ಬಡವರ ಒಂದು ಅದ್ಭುತವಾದಂತ ಕಾನ್ಸೆಪ್ಟ್ ನಮ್ಮ ಮಾಲಿಂಗ್ ಫೈನಾನ್ಸ್ ರೀ. ಈ 2000 ರೂಪಾಯಿ ಸಾಲನ ನೀವು ಯಾವ ರೀತಿ ಕಟ್ಟಬೇಕಪ್ಪ ಅಂದ್ರ ಪ್ರತಿ ವಾರ ಕಟ್ಟುವಂತ ಆಪ್ಷನ್ ಐತ್ರಿ. ಬಟ್ ಇಷ್ಟ ದಿನ ಇತ್ತು, ಬಟ್ ಈಗಿಲ್ಲ. ಏನ್ ಸರ್ ಇದು? ಎಸ್, ಟಾಪ್ ಅಪ್ ಅಂತ ಏನಿತ್ತಲ್ರಿ. ಟಾಪ್ ಅಪ್ ಅಂದ್ರೆ ನೀವು ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಮುಖಾಂತರ ಪ್ರತಿ ವಾರ ನೀವು ಕಟ್ತಿದ್ರಿ. ಬಟ್ ನಾವು ಅದನ್ನ ನಿಮ್ಗ ಒಳ್ಳೇದಾಗ ಒಂದು ಉದ್ದೇಶದಿಂದ ನಾವೀಗ ಟಾಪ್ ಅಪ್ ಅನ್ನೋದು ಬಂದ್ ಮಾಡಾಕತ್ತೀವ್ರಿ, ಸ್ಟಾಪ್ ಮಾಡ್ತೀವ್ರಿ. ಯಾಕೆ ಸರ್ ಹಂಗ್ ಮಾಡಿದ್ವಿ? ಏನ್ ಸರ್ ಲಾಭ? ಮತ್ತೆ ಪ್ರತಿ ವಾರ ನಾವ್ ಯಾವ ರೀತಿ ಕಟ್ಬೇಕು? ಎಸ್, ಅದ್ರ ಸಲುವಾಗಿ ಒಂದು ಅದ್ಭುತವಾಗಿ
ಸ್ಪೆಷಲಿ ನಿನ್ನೆಯಿಂದ ನಿಮ್ಗೆಲ್ಲರೂ ಗೊತ್ತಿರ್ಬೋದು, ನಮ್ಮ ಗ್ರೇಟ್ ಲೀಡರ್ ಅಶೋಕ್ ಸರ್ ಅವರು ಆ ರೀತಿ ತಿಳಿಸಿ ಹೇಳಿದ್ರು. ಎಷ್ಟು ಜನಕ್ಕೆ ಅದ ಕಿವ್ಯಾಗ ಹೋಗಿತ್ತು ನಂಗೆ ಗೊತ್ತಿಲ್ರಿ. ಬಟ್ ಈಗ ಇನ್ನೊಮ್ಮೆ ನಾನು ಕ್ಲಾರಿಟಿ ಹೇಳಕತ್ತೀನ್ರಿ. ಸರ್ 2,000 ಯಾರು ಲೋನ್ ತಗೊಂಡ್ರಿ, ಇಲ್ಲಿ ನಾವು ಈ ಟಾಪ್ ಅಪ್ ನ ಬಂದ್ ಮಾಡಿವಲ್ಲ ಸರ್, ಈಗ ನಿಮ್ಮಿಂದ ಏನ್ ಸರ್ ನಿಮ್ಗೆ ಲಾಭ ಅಂತಾರೆ ನಿಮ್ಗೆಲ್ಲರೂ ಗೊತ್ತೈತ್ರಿ. ಈ ಪ್ರತಿ ವಾರ ಕಟ್ಟುವಂತ ಹಣನ ನಾವು ಈಗ ಮತ್ತೊಂದು ಅಪ್ಡೇಟ್ ವರ್ಷನ್ ಮಾಡಿವಿ ಸರ್. ನಾವು ಅಪ್ಡೇಟ್ ಅಂದ್ರೆ ಜನಕ್ಕೆ ಎದೆ ಹೊಡೆದು ಬಿಡ್ತಾರೆ ಸರ್, ಅಪ್ಡೇಟ್ ಮಾಡಿದ್ರಲ್ಲ ಆಗ ಸರ್ ಇನ್ ಮುಂದೆ ಏನಾಗೋದಿಲ್ಲ, ಈ ವ್ಯವಹಾರ ಮಾಡಕ್ ನಾವ್ ಆಗೋದಿಲ್ಲ. ಕೆಲವೊಂದ್ ಅಂದ್ಬಿಡ್ತಾರೆ, ಹಂಚ್ಕೊಂಡ್ಬಿಡ್ತಾರೆ ಸರ್. ಈಗ ಇಷ್ಟು ದಿನ ಯಾರ್ಯಾರು ಪ್ರೌಡ್ ಬೇಸ್ ಮಾಡಿದ್ರು ಅದು ಮಾಡಿದ್ರು ಓಕೆ ಸರ್. ಈಗ ನೀವು ಅಪ್ಡೇಟ್ ಈ ಮಾಲಿಂಗ್ರ ಫೈನಾನ್ಸ್ ಬಂದ್ ಹೆಂಗ್ ನೀವು ಅಪ್ಡೇಟ್ ಆಗ್ಲಿ, ಇದಕ್ಕೆ ನಾವು ಅಪ್ಡೇಟ್ ಅಂತೀವಿ. ಅದ್ರಂಗ ಈ 2,000 ಯಾರು ಸಾಲ ತೊಗೊಂಡ್ರಲ್ರಿ, ಒಂದ್ ಅಕೌಂಟ್ ಮಾಡಿದ್ರೆ ನಿಮ್ಗೆಲ್ಲ ಗೊತ್ತೈತ್ರಿ, ಒಂದ್ ರೆಫರಲ್ ಅಕೌಂಟ್ ಮಾಡಿದ್ರೆ 500 ರೂಪಾಯಿ ಬರ್ತ್ರಿ ಸರ್. ಹೌದ್ರಿ. ಫಸ್ಟ್ ಗೆ ನಾನು ಅದ್ರ ಬಗ್ಗೆ ತಿಳಿಸಿ ಆಮೇಲೆ ಇದ್ರ ಬಗ್ಗೆ ಹೇಳ್ಬಿಡ್ತೀನಿ ರೈಟ್ ರೀ. ಯಾಕಂದ್ರೆ ಅವಾಗ ನಿಮ್ಗೆ ಇನ್ನ ಕ್ಲಾರಿಟಿ ಬರುತ್ತೆ. ನಿಮ್ಗೆಲ್ಲ ಇದು ಸ್ಕ್ರೀನ್ ವೆರಿ ಇಂಪಾರ್ಟೆಂಟ್ ಸರ್. ಆ ಒಂದು ಮಾತು ಹೇಳ್ಬೇಕಂದ್ರೆ ಯಾವ್ದು ಲೋನ್ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರ ಈ ಸ್ಕ್ರೀನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತೀರಿ ನನ್ನ ಲೆಕ್ಕ ಪ್ರಕಾರ. ವೈ ಮಾಲಿಂಗ್ರ ಫೈನಾನ್ಸ್, ಈ ಫೈನಾನ್ಸ್ ಒಳಗ ನೀವು ಏನ್ ಸಾಲ ತೊಗೊಂಡ್ರಲ್ಲ, ಇಲ್ಲಿ ಯಾವ ರೀತಿ ಕಟ್ಟುವಂತ ಆಪ್ಷನ್ ಇತ್ತು ಅಂದ್ರೆ ನೀವೆಲ್ಲ ನೋಡ್ರಿ, ರೆಫರಲ್ ಇನ್ಕಮ್. ರೆಫರಲ್ ಇನ್ಕಮ್ ಅಂದ್ರೆ ಏನ್ರಿ, ಫಸ್ಟ್ ಗೆ ನೀವು 2 ಅಕೌಂಟ್ ಮಾಡಿದ್ರೆ ನಿಮ್ಗೆ ಲೋನ್ ಸಿಗತ್ರಿ. ನಿಮ್ ಮೇಲೆ ಹೇಳಿದ್ ನೋಡ್ರಿ ಸ್ಕ್ರೀನ್, ಅದು ಲೋನ್ ಸಿಗತ್ರಿ. ಬಟ್ ಮೂರನೇದವ್ರ ಅಕೌಂಟ್ ಮಾಡಿದ್ರೆ ನಿಮ್ಗೆ ಏನ್ ಸಿಗತ್ ಗೊತ್ತೇನ್ರಿ, ಒಂದ್ ರೆಫರಲ್ ಅಕೌಂಟ್ ಅಂತ, ಒಂದ್ ರೆಫರಲ್ ಇನ್ಕಮ್ ಅಂತ ಹೇಳಿ 500 ರೂಪಾಯಿ ಕೊಡ್ತೀವಿ ನಾವು. ಒಂದ್ ಅಕೌಂಟ್ಗೆ ಮಾಡ್ಸಿದ್ರೆ, ಬೇರೆಯವ್ರು ಮಾಡ್ಸಿದ್ರೆ, ಮೂರನೇ ವ್ಯಕ್ತಿಗೆ ಮಾಡ್ಸಿದ್ರೆ 500 ರೂಪಾಯಿ. ಇದ್ರಂಗ 4 ಅಕೌಂಟ್ ಮಾಡಿದ್ರೆ ಎಷ್ಟಾದ್ರಿ, 2,000 ರೂಪಾಯಿ ಆತ್ರಿ. ಹಂಗಂದ್ರ ನಾವ್ ಈಗ ಏನ್ ಮಾಡಿದ್ವಿ, ಟಾಪ್ ಅಪ್ ಅನ್ನ ತೆಗೆದ್ಬಿಟ್ಟಿವಿ ಸರ್. ಈಗ ಇನ್ನು ಮುಂದ ಟಾಪ್ ಅಪ್ ತೆಗಿದ್ವಿ. ಈ ಒಂದು ಆಪ್ಷನ್ ನೋಡ್ರಿ ಸರ್, ನೀವು ಗೊತ್ತಾಗತ್ರಿ. ಈ 2,000 ರೂಪಾಯಿ ಯಾರು ಲೋನ್ ತೊಗೊಂಡ್ರಲ್ರಿ, ಅಂದ್ರೆ 4 ಅಕೌಂಟ್ ಮಾಡಿಸ್ಬಿಡ್ರಿ ಸರ್ ಸಾಕ್. ನೀವು ಬೇರೆಯವ್ರಿಗೆ ಹೇಳಿ ನೀವು 4 ಅಕೌಂಟ್ ಮಾಡ್ರಿ, ನಿಮ್ 2,000 ರೂಪಾಯಿ ಲೋನ್ ಕ್ಲೋಸ್. ಟಾಪ್ ಅಪ್ ಅಂತಿದ್ರಿ ಪ್ರತಿ ವಾರ ನಿಮ್ಮ ಮೊಬೈಲ್ ಇಂದ ನೀವು ಫೋನ್ ಪೇ ಇಂದ, ಗೂಗಲ್ ಪೇ ಇಂದ, ಪೇಟಿಎಂ ಇಂದ ಹಾಕ್ತಿದ್ರಿ. ಅಶೋಕ್ ಸರ್ ಹಾಕ್ತಿದ್ರಿ, ಸರ್ ನಮ್ದು ಈ ಅಕೌಂಟ್ ಐತ್ರಿ ತಗೊಳ್ರಿ ಹಾಕ್ರಿ, ಇದು ನೀವು ಕಟ್ರಿ, ಮತ್ತೆ ಟಾಪ್ ಅಪ್ ಬರ್ತಿತ್ರಿ ನೀವು ಕಟ್ತಿದ್ರಿ. ಈಗೆಲ್ಲ ಯಾವ್ದು ರಿಸ್ಕ್ ಇಲ್ಲ ಸರ್, ಬಹಳ ಈಸಿಯಾಗಿ ನಾವು ಈ ಒಂದು ಕಾನ್ಸೆಪ್ಟ್ ನ ಕ್ರಿಯೇಟ್ ಮಾಡಿವಿ ಸರ್. 2,000 ರೂಪಾಯಿ ಯಾರು ಬೇಕಾದ್ರೆ ಲೋನ್ ತಗೊಳ್ರಿ ಸರ್. ನೀವೇನ್ ಮಾಡ್ಬೇಕ್ರಿ, 4 ಅಕೌಂಟ್ ನ ನೀವು ಕ್ರಿಯೇಟ್ ಮಾಡ್ಬಿಟ್ರೆ ಆಗುತ್ರಿ, ನಿಮ್ ಲೋನ್ ಕ್ಲೋಸ್ ರೀ. ನೀವು ಕಟ್ಟೋದ ಅವಶ್ಯಕತೆನೇ ಇಲ್ಲ. ಅದ್ಭುತ ಅಲ್ಲ ಸರ್. ಓಕೆ ಸರ್, 4 ಅಕೌಂಟ್ ಮಾಡಿದ್ರೆ ಆಗೋದ್ರಿ. ಮತ್ತೆ ಇವತ್ತು ಮಾಡಕ್ ಆಗ್ಲಿಲ್ಲ ಸರ್, ಮತ್ತೆ ನಾಳೆ ನೀವು ನಿಮ್ಗ 90 ಡೇಸ್ ತನಕ ಟೈಮ್ ಕೊಡುವಂತ ವ್ಯವಸ್ಥೆ ನಮ್ ಸರ್ ರೆಡಿ ಮಾಡತ್ತಾರ ಸರ್. 90 ಡೇಸ್. ಬಟ್ ಅದು ಪಕ್ಕ ಮತ್ತೊಮ್ಮೆ ನಾವು ಲಾಸ್ಟಿಗೆ ನಮ್ಮ ಅಶೋಕ್ ಸರ್ಗೆ ಕರಿತೀನಿ ಸರ್ ನಾನು ಲಾಸ್ಟಿಗೆ. ಅಂದ್ರೆ ಈ ರೀತಿ ನನ್ನ ಲೆಕ್ಕ ಪ್ರಕಾರ ಏನಂದ್ರೆ, ಒಂದ್ ಅಕೌಂಟ್ ಮಾಡಿದ್ರೆ 500 ರೂಪಾಯಿ ಸರ್, 4 ಅಕೌಂಟ್ ಮಾಡಿದ್ರೆ 2,000 ರೂಪಾಯಿ. ಆ 2,000 ರೂಪಾಯಿ ಇನ್ಕಮ್ ಎಲೆಕ್ಟ್ ಅಂತ ಇರ್ತ್ರಿ, ಅಲ್ಲಿ ನೀವು ಕ್ಲೋಸ್ ಮಾಡ್ಬಿಟ್ರೆ ಮುಗಿದೋತ್ರಿ. ನೆಕ್ಸ್ಟ್ ಲೋನ್ ನಿಮ್ಗೆ 24 ಅವರ್ಸ್ ಅಲ್ರಿ, ಅವಶ್ಯಕತೆ ಇಲ್ಲ ಸರ್ ಕಾಯೋದು. ಅಷ್ಟೊಂದು ಸ್ಪೀಡ್ ಆಗಿ ನಾವು ಈ ಲೋನ್ ಕೊಡೋಂತ ವ್ಯವಸ್ಥೆ ಮಾಡಿವಿ ಸರ್ ನಾವು. ಅವಾಗ ಏನಾಗ್ತಿದ್ರಿ, ಬರೀ 2,000 ರೂಪಾಯಿ ಸಾಲ ಕಟ್ಬೇಕಂದ್ರ ನೀವು 4 ವಾರ 500 ರೂಪಾಯಿ ಕಟ್ಬೇಕಾಗಿತ್ತು. ಅಂದ್ರೆ 1 ತಿಂಗಳ ಟೈಮ್ ಬೇಕಾಗಿತ್ರಿ. 2,000 ರೂಪಾಯಿ ನೀವು ಆಲೋಚನೆ ಮಾಡಿ ಸರ್, ಬರೀ 2,000 ರೂಪಾಯಿ ಸಾಲ ಕಟ್ಬೇಕಂದ್ರೆ 1 ತಿಂಗಳ ಟೈಮ್ ಅವಕಾಶ ಇತ್ತಲ್ಲ. ಬಟ್ ಈಗ ಒಂದೇ ದಿನದಾಗ ನೀವು ಕಟ್ಟಬಹುದು. ಹೆಂಗ್ರಿ, ಇವತ್ತು 2,000 ನೀವು ಲೋನ್ ಬಂದಿ ತಿಳ್ಕೊಡ್ರಿ. ನಿಮ್ಮ ಫ್ರೆಂಡ್ ಸರ್ಕಲ್ ಒಂದು 4 ಮಂದಿ ಅಕೌಂಟ್ ಮಾಡೋದಿತ್ತಂದ್ರೆ ಇವತ್ತು ನೀವು ಅಕೌಂಟ್ ಮಾಡಿ ಇಲ್ಲಿ ಬರುವಂತ ಇನ್ಕಮ್ ಅಲರ್ಟ್ ಬಂದ್ಬಿಡ್ತೀರಿ. ಆ ಇನ್ಕಮ್ ಅಲರ್ಟ್ ನೀವು ಇವತ್ತು ಕೊಟ್ಟು ಕ್ಲೋಸ್ ಮಾಡ್ರಿ, ನಿಮ್ 24 ಅವರ್ಸ್ನಾಗ, ನನ್ನ ಲೆಕ್ಕ ಪ್ರಕಾರ 24 ಅವರ್ಸ್ನಾಗ ನೆಕ್ಸ್ಟ್ ಲೋನ್ ನಿಮ್ಗ ಕೊಡೋಂತ ವ್ಯವಸ್ಥೆ ಐತ್ರಿ. ಈ ರೀತಿಯಿಂದ ಆಪ್ಷನ್ ಐತಿ ಸರ್. ಮತ್ತೆ ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂತಂದ್ರ, ಸರ್ ಆಲ್ರೆಡಿ ನಿಮ್ಗ ಮತ್ತೆ ಲಾಸ್ಟ್ ಇದ್ರ ಬಗ್ಗೆ ಇನ್ನ ಕ್ಲಾರಿಟಿ ಕೊಡ್ತಾರೆ. ಯಾಕಂದ್ರೆ ಫಸ್ಟ್ ದಿನ ಅಲ್ರಿ, ನಾನು ಸ್ವಲ್ಪ ಗಜಿಬಿಜಿ ಮಾತಾಡಕತ್ತೀನ್ರಿ, ಯಾರು ಏನ್ ತಿಳ್ಕೊಬೇಡ್ರಿ. ಬಟ್ ಈ ರೀತಿಯಿಂದ ಒಂದು ಆಪ್ಷನ್ ಕೊಡಾತ್ರಿ ಸರ್. ಇದರಿಂದ ಏನ್ ಆಗತ್ತಪ್ಪ ಲಾಭ ಅಂತಂದ್ರ, ನಿಮ್ಮ ಟೀಮ್ ಡುಪ್ಲಿಕೇಶನ್ ಆಗತ್ರಿ. ಇದು ಮಾತ್ರ ಸತ್ಯ ಸರ್. ಬಟ್ ಈಗ ನಿಮ್ಗೆ ಕೆಲವೊಂದು ಡೌಟ್ಸ್ ಗಳು ಬರ್ತಾರೆ, ಸರ್ ಯಾಕೆ ಹಿಂಗ್ ಮಾಡಿದ್ರಿ, ಏನ್ ಕತ್ತಿ ಅಂತ ಬಹಳಷ್ಟು ಜನ ಬಹಳಷ್ಟು ನಮ್ಮನ್ನ ಪ್ರಶ್ನೆ ಕೇಳ್ತಾರೆ. ಪ್ರಶ್ನೆ ಕೇಳಕ್ ಲಾಸ್ಟ್ ನಾವು ಮತ್ತೆ ಟೈಮ್ ಕೊಡ್ತೀವ್ರಿ. ಬಟ್ ಈ ಒಂದು ಆಪ್ಷನ್ ನನಗೆ ಬಹಳ ಇಷ್ಟ ಆಗಿತ್ರಿ. ಬಟ್ ಇದ್ರ ಕ್ಲಾರಿಟಿ ಕೊಡಾಕ ನಮ್ಮ ಅಶೋಕ್ ಸರ್ ನಾನು ಲಾಸ್ಟ್ ಇರ್ತೀನಿ. ಓಕೆ, 2,000 ರೂಪಾಯಿ ಸಾಲ ಸಿಕ್ತ್ರಿ. ನೀವ್ ಏನ 4 ಮಂದಿ ಫ್ರೆಂಡ್ಸ್ ಇದ್ರು, ನೀವು ಡೈರೆಕ್ಟ್ ಆಗಿ ಅಕೌಂಟ್ ಮಾಡ್ಸಿದ್ರಿ, ನಿಮ್ಗೆ 500 ರೂಪಾಯಿ 4 ಅಕೌಂಟ್ ಮಾಡಿದ್ರೆ 2,000 ಬಂದ್ರಿ. ನೀವು ಇನ್ಕಮ್ ಅಲರ್ಟ್ ಕಟ್ಬಿಟ್ರೆ ಮತ್ತೆ 24 ಅವರ್ಸ್ನಾಗ ನೆಕ್ಸ್ಟ್ ಲೋನ್ ಕೊಡ್ತೀವ್ರಿ 5,000 ರೂಪಾಯಿ. ಸೂಪರ್ ಅಲ್ರಿ ಸರ್. ಈ 5,000 ರೂಪಾಯಿನ ಪ್ರತಿ ವಾರ ಹೆಂಗಿತ್ತ ಮೊದಲ ಅಂದ್ರೆ, ಟಾಪ್ ಅಪ್ ನಾಗ 625 ರೂಪಾಯಿ 8 ವಾರ ಕಟ್ಬೇಕು. ಆಲೋಚನೆ ಮಾಡಿ ಸರ್, ಇಲ್ಲಿ ಬಂದರು ಇಷ್ಟೊಂದು ಸ್ಲೋ ಆಗಿ ಮಾಡುವಂತ ಬಿಸಿನೆಸ್ ಈಗ ನಾವು ಅಪ್ಗ್ರೇಷನ್ ಮಾಡಿ, ನಾವು ಅಪ್ಡೇಟ್ ಮಾಡಿ. ಯಾಕಂದ್ರ ಸರ್ ಇಲ್ಲಿ 2 ತಿಂಗಳ ಅವಕಾಶ ಇಲ್ಲ, ನೀವು ಬೇಕಂದ್ರೆ 2 ದಿನದಾಗ ನೀವು ಕಟ್ಟಬಹುದು. ಹೆಂಗ್ರಿ, 5,000 ಲೋನ್ ಮಾಡ್ರೆ ಒಂದು ಸ್ಪಾನ್ಸರ್ ಎಷ್ಟ್ರಿ, 500 ರೂಪಾಯಿ. 10 ಮಂದಿ ಸ್ಪಾನ್ಸರ್ ಮಾಡಿದ್ರೆ ಎಷ್ಟಾದ್ರಿ, 5,000 ರೂಪಾಯಿ. ಸರ್ ನೀವ್ 2 ದಿನದಾಗ 2 ತಿಂಗಳ ತೋಡ್ರಿ ಬೇಡದಲ್ಲ, ಬಟ್ ಸ್ಪೀಡ್ ಆಗಿ ನೀವು ವರ್ಕ್ ಮಾಡ್ತೀನಿ ಅಂತಂದ್ರ ನೀವು 2 ದಿನದಾಗ ನೀವ್ ಏನಾರ 10 ಅಕೌಂಟ್ ಮಾಡಿದ್ರೆ 5,000 ಬರ್ತಲ್ಲ, ಅಲ್ಲೇ ನೀವು ಕಟ್ಬಿಟ್ರೆ ಆಗೋದ್ರಿ.
ಮತ್ತೆ 24 ಅವರ್ಸ್ನಾಗ 10,000 ರೂಪಾಯಿ ಸಾಲ ಕೊಡಂತ ರೆಡಿ ಐತ್ರಿ. ಕರೆಕ್ಟ್ರಿ. ಇದ್ ಜೊತೆಗೆ ಮತ್ತೊಂದ್ ಸ್ಪೆಷಲ್ ಏನಪ್ಪಾ ಅಂತಂದ್ರ ನಾವಿಲ್ಲಿ ಲೋನ್ 2 ತರ ಕೊಡಬೇಕಂತ ವ್ಯವಸ್ಥೆ ಮಾಡಿ ಸರ್. ಒಂದು ಡೈರೆಕ್ಟ್ ಆಗಿ ಹಣ ಹಾಕಿದ್ರ ಯಾವಾಗ್ರಿಂದ 5,000 ರೂಪಾಯಿ ಮೇಲ್ಪಟ್ಟು ಸರ್, ನೋಡಿ ದಿಸ್ ಪಾಯಿಂಟ್. 5,000 ರೂಪಾಯಿ ಮೇಲ್ಪಟ್ಟು ಈ ಲೋನ್ ನ ನಿಮ್ಮ ಹಣ ಅಕೌಂಟಿಗೆ ಬರ್ಬೇಕಪ್ಪ ಅಂತಂದ್ರ ಅಲ್ಲಿ 5% ಕಟ್ ಆಗತ್ರಿ. ಬಟ್ ಮತ್ತೊಂದು ನಾವು ಕ್ರಿಯೇಟ್ ಮಾಡಿವಿ ಸರ್ ಈಗ. ಇಲ್ಲ ಸರ್, ಈ 5,000 ರೂಪಾಯಿ ನೀವೇನ್ ಲೋನ್ ಕೊಡತ್ತಿರಲ್ಲ, ನಮ್ಗೆ ಫುಲ್ ಅಮೌಂಟ್ ಬೇಕಂದ್ರ ಅದಕ್ಕೆ ನಾವು ಟಾಪ್ ಅಪ್ ವಾಲೆಟ್ ಅಂತ ಅಂತೀವಿ ನಾವು. ನಿಮ್ಗೆ ಆಲ್ರೆಡಿ ಎಲ್ಲಾರು ಗೊತ್ತಿರ್ಬೋದ್ರಿ ಸರ್. ನಾವು ಸಾಕಷ್ಟು ಜನ ಈಗ ಆಲ್ರೆಡಿ 10,000 20,000 ಆಲ್ರೆಡಿ ಈ ತರ ಲೋನ್ ವ್ಯಾಲೆಟ್ ಲೋನ್ ತಗೊಂಡ್ಬಿಟ್ಟಾರ್ರಿ. ರೈಟ್ ರೀ. ಇಸ್ ಬಹಳ ಗೊಂದಲ ಅಂತ ಅನ್ಸತ್ರಿ ನನ್ನ ಈ ಮಾತು, ಈ ಪ್ರಶ್ನೆ, ಈ ಒಂದು ಜೂಮಿಟಿ ನಿಮಗ. ಬಟ್ ಕ್ಲಾರಿಟಿ ಕೊಡಕ್ ನಾನು ಲಾಸ್ಟಿಗೆ ನಮ್ಮ ಅಶೋಕ್ ಸರ್ ಕೇಳ್ತೇನ್ರಿ. ನೆಕ್ಸ್ಟ್ ಈ 10,000 ಬಂದ್ರೆ ಬಂದ್ಬಿಡ್ತಾಳ್ರಿ. ಇದ್ರಲ್ಲಿ ಯಾವ್ದು ನಿಮ್ಗೆ ಒಂದು ಪೈಸಾನು ಕಟ್ ಆಗ್ಲಾರ್ದಂಗೆ ನಿಮ್ಗೆ ವ್ಯಾಲೆಟ್ ನಾಗ ಲೋನ್ ಕೊಡ್ಸಂತ ವ್ಯವಸ್ಥೆ ಐತ್ರಿ. ರೈಟ್ ರೀ. ಈ 10,000 ರೂಪಾಯಿ ಲೋನ್ ಬಂದ್ಮೇಲೆ ನಿಮ್ಗ 4 ತಿಂಗಳ ಟೈಮ್ ಇರ್ತಿತ್ರಿ. 625 ರೂಪಾಯಿ ಇಂಟು 16 ವಾರ ಕಟ್ಬೇಕು ಸರ್ ನೀವು. ಹೌದ್ರಿ. ಅರ್ಥ ಏನ್ ಗೊತ್ತೇನ್ರಿ? ಕೇವಲ 10,000 ರೂಪಾಯಿ ಸಾಲ ಮುಟ್ಸಾಕ್ ನೀವ್ ಎಷ್ಟ್ ತಿಂಗಳ ಬೇಕಾಯ್ತ್ರಿ? 4 ತಿಂಗಳ. ನೋ ಸರ್, ನಾವ್ ಏನ್ ಅಪ್ಗ್ರೇಡ್ ಮಾಡಿವಲ್ಲ ಈಗ, ಇನ್ಕಮ್ ವ್ಯಾಲೆಟ್ ಇಂದ ಕಟ್ಟುವಂತ ವ್ಯವಸ್ಥೆ ಮಾಡಿದ್ರಿ. 10,000 ರೂಪಾಯಿನ ಒಂದು ಡೈರೆಕ್ಟ್ ಅಕೌಂಟ್ ಮಾಡಿದ್ರೆ 500 ರೂಪಾಯಿ ಇರ್ತದೆ. 20 ಅಕೌಂಟ್ ಏನಾರ ನೀವು ಮಾಡಕ್ ಪ್ರಯತ್ನ ಪಟ್ರಿ ಅಂತ ತಿಳ್ಕೊಡಿ ಸರ್. ನೋಡ್ ದಿಸ್ ಪಾಯಿಂಟ್. 20 ಅಕೌಂಟ್ ನೀವೇನ್ ಮಾಡ್ಬಿಟ್ರ ಅಲ್ಲಿ ಬರುವಂತ ಹಣನ ಇನ್ಕಮ್ ವ್ಯಾಲೆಟ್ ನಿಂದ ನೀವೇನ್ ಕಟ್ಬಿಟ್ರೆ ಮತ್ತೆ 24 ಗಂಟೆ ಒಳಗ್ ಸರ್, 4 ದಿನದಾಗ ಕಟ್ರಿ ನೀವು ಬೇಡನಲ್ಲಿ. ಇದು 5ನೇ ದಿನದಾಗ ಮತ್ತೆ 20,000 ರೂಪಾಯಿ ಲೋನ್ ಕೊಡ್ತೀವ್ರಿ. ಈಗ ಅರ್ಥ ಮಾಡ್ಕೊಡ್ರಿ ಎಲ್ಲಾರು. ಈ 20,000 ರೂಪಾಯಿ ಲೋನ್ ಬರ್ಬೇಕಂದ್ರ ನೋಡ್ರಿ, 2,000 ರೂಪಾಯಿ 1 ತಿಂಗಳ ಟೈಮ್ ಇದ್ರಿ, 5,000 ರೂಪಾಯಿ 2 ತಿಂಗಳ ಟೈಮ್ ಇತ್ತು, ಒಟ್ಟು 3 ತಿಂಗಳ ಆದ್ರಿ. 10,000 ರೂಪಾಯಿ 4 ತಿಂಗಳು, 7 ತಿಂಗಳ ಆಗುವ ಕೆಲಸ 7 ದಿನದಾಗ ಮಾಡ್ಬೋದು ನೀವು. ರೈಟ್ ರೀ. ಅದ್ಭುತ ಅಲ್ಲ ಸರ್? ರೈಟ್. ನೆಕ್ಸ್ಟ್ 50,000 ಲೋನ್ ರೀ. ವಾರಕ್ಕೆ 1,390 ರೂಪಾಯಿ ಕಟ್ಬೇಕ್ರಿ. 36 ವಾರ ಕಟ್ಬೇಕಂದ್ರ 9 ತಿಂಗಳಾಗತ್ರಿ. ಸರ್ ಇದು 50,000 ರೂಪಾಯಿ ನನ್ನ ಲೆಕ್ಕ ಪ್ರಕಾರ 1 ತಿಂಗಳದಾಗ ಕಟ್ಟಬಹುದು. ಬಟ್ ಡಿಪೆಂಡ್ ಅಪಾನ್ ವರ್ಕ್. ಯಾಕೆ ವರ್ಕ್ ಅಂತ ಅಂದ್ರ ಒಂದ್ ಅಕೌಂಟ್ ಮಾಡಿದ್ರೆ 500 ಬರ್ತೀರಿ. ನೀವು ಇದು 9 ತಿಂಗಳ ಟೈಮ್ ಕೋಶ ಐತಲ್ರಿ, 9 ದಿನದಾಗ ಮಾಡ್ಬೋದು. ನೀವು ಮನಸ್ ಮಾಡ್ಬಿಟ್ರ ಸರ್ ಒಂದು 100 ಅಕೌಂಟ್ ಒಂದು 9 ದಿನದಾಗ ಮಾಡ್ಬಿಡ್ತೀನಿ ಸರ್, ನನಗೆ ಲೆಸ್ಟ್ ಲೋನ್ ಎಷ್ಟ್ ಕೊಡ್ತೀರಪ್ಪ ಅಂತಂದ್ರ 1,00,000 ರೂಪಾಯಿ ಕೊಡ್ತೀವಿ ಸರ್ ನಾವು. ಒಳ್ಳೇದಲ್ರಿ? ಬಟ್ ಬಹಳಷ್ಟು ಜನ ಇವತ್ತು ನಾನು ಏನ್ ಹೇಳತ್ತೀನಿ ಸರ್, ಪ್ಲಾನು ಹಳೆ ಮಂದಿಗೆ ಸ್ವಲ್ಪ ಬಹಳ ಗಜ್ಬಿಜಿ ಅನ್ಸ್ಬೋದ್ರಿ. ಬಟ್ ರಿಯಲ್ ಆಗೈತೇನ್ರಿ, ಮುಂದ ನಡೆಯುವಂತ ಫ್ಯೂಚರ್ ಪ್ಲಾನ್ ಇದೆ ರೀ. ರೈಟ್ ರೀ. 2 ಲಕ್ಷ ಲೋನ್, 5 ಲಕ್ಷ ಲೋನ್, ನೆಕ್ಸ್ಟ್ 10 ಲಕ್ಷ ಲೋನ್ ಕೊಡೋಂತ ವ್ಯವಸ್ಥೆ ಐತ್ರಿ. ಬಟ್ ಇನ್ನೊಂದ್ ಸ್ಪೆಷಲ್ ಅಪ್ಪ ಅಂದ್ರೆ ಆಗ್ಲೇ ಹೇಳ್ದೇನ್ರಿ, ನಿಮ್ಗ ಅಕೌಂಟಿಗೆ ಹಣ ಬೀಳ್ಬೇಕಂದ್ರ 5% ಕಟ್ ಆಗತ್ರಿ ಹಣ. ಬಟ್ ನೀವು ಟಾಪ್ ಅಪ್ ನಾಗ ಏನಾರ ತಗೊಂಡ್ಬಿಟ್ರ 100% ಅಷ್ಟು ಹಣ ಕೊಡಂತ ವ್ಯವಸ್ಥೆ ಮಾಲಿಂಗ್ರಾ ಫೈನಾನ್ಸ್ ರೆಡಿ ಮಾಡ್ಬಿಟ್ಟಿವಿ ನಾವು. ರೈಟ್ ರೀ. ಯಾಕೆ ನಾವು ಇದು ಮಾಡಿವಿ ಅಂದ್ರ ಸರ್, ಆಲ್ರೆಡಿ ನಾವು ಟಾಪ್ ಅಪ್ ನಾಗ ಎಷ್ಟು ನನ್ನ ಲೆಕ್ಕ ಪ್ರಕಾರ 6,000 ಜನದಾಗ ಮಿನಿಮಮ್ 2 ರಿಂದ 3,000 ಜನ ಆಲ್ರೆಡಿ ಎಲ್ಲಾರು ಲೋನ್ ತಗೊಂಬಿಟ್ಟಾರಿ. ಹೌದ್ರಿ. ಈ 3,000 ಜನ 2,000 ಲೋನ್ ತಗೊಳತ್ತಾರ, ಕಟ್ಟಾಕತ್ತಾರ, 5,000 ಲೋನ್ ತಗೊಳತ್ತಾರ, ಕಟ್ಟಾತಾರ, 10,000 ಲೋನ್ ತಗೊಳತ್ತಾರ, ಕಟ್ಟಾತಾರ. ಬಟ್ ಮೇಲೆ ಇದ್ದವ್ರಿಗೆ ಯಾವ್ದಾರ 1 ರೂಪಾಯಿನ ಬಿಸಿನೆಸ್ ಡೆವಲಪ್ಮೆಂಟ್ ಆಗತ್ತೇನ್ರಿ? ಈಗ 2,000 ಲೋನ್ ಕಟ್ಟಿದ್ರೆ ವಾರ 500 ಕಟ್ಬೇಕಲ್ರಿ. ಈ 500 ಕಟ್ಟೋದ್ನಾಗ ನಿಮ್ಗೆ ಏನಾರ ಇನ್ಕಮ್ ಬರ್ತೇನ್ರಿ? ಯಾರೊಬ್ರಿಗೆ 1 ರೂಪಾಯಿ ಇನ್ಕಮ್ ಬರದಲ್ಲ ಸರ್. ಹಿಂಗಾಗಿ ನಮ್ಮ ರಿಯಲಿ ಅಪ್ರಿಶಿಯೇಟ್ ಮಾಡ್ತೀನಿ ನಮ್ಮ ಮಾಲಿಂಗ್ರಾ ಸರ್ಗೆ. ಇವ್ರೇನ್ ಮಾಡಿದ್ರು, ಸಿದ್ದು ಸರ್ ಇದು ಹಿಂಗ್ ಮಾಡಿದ್ರೆ ನಡೆದಲ್ಲ, ಇಲ್ಲಿ ಬರುವಂತ ಜನ ಎಲ್ಲಾರು ಇನ್ಕಮ್ ಮಾಡ್ಲಿ ಅಂದ್ರ ಈ ರೀತಿ ನಾನು ಪ್ಲಾನ್ ಮಾಡ್ತೀನಿ, ಇದಕ್ಕೆ ಹೆಂಗ್ರಿ ಅಂತಂದ್ರು. ನನ್ಗ್ ಬಹಳ ಖುಷಿ ಆತ್ರಿ. ನಾವು ನಮ್ಮ ಸಿದ್ದಣ್ಣ ಸರ್ ಆಮೇಲೆ ಅಶೋಕ್ ಸರ್ ಎಲ್ಲಾರು ಕುಂತ ಇದ್ರ ಬಗ್ಗೆ ನೋಡಿದ್ವಿ ನಾವು. ಹೌದಲ್ಲ ಸರ್? ಇದು ಹೇಳೋದ್ ಕಡಿತ. ಯಾಕಂದ್ರ ಇಲ್ಲಿ ಅದ್ಭುತವಾಗಿ ಇನ್ಕಮ್ ಮಾಡ್ಬೋದು. ಹೌದಲ್ರಿ? ಯಾವ ರೀತಿ ಅಂತ ನಿಮ್ಗೆ ಗೊತ್ತಿದ್ರಿ. ಬಟ್ ಇನ್ನೊಮ್ಮೆ ಎಷ್ಟು ಕ್ಲಿಯರ್ ಕೊಡಕ್ ನಾ ರೆಡಿ ಆಗ್ತೇನ್ರಿ. ಈಗ ಇಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಈ ಚಾರ್ಟ್. ಇವತ್ತಿನ ಒಂದು ಸೆಷನ್ ಐತಲ್ರಿ, ಇದು ಬಹಳ ಇಂಪಾರ್ಟೆಂಟ್ ಅಂದ್ರೆ ವೈ ಮಾಲಿಂಗ್ರಾ ಫೈನಾನ್ಸ್ ಮಾಡ್ಬೇಕಂದ್ರ ಫಸ್ಟ್ ಸೆಕೆಂಡ್ 2 ಅಕೌಂಟ್ ಮಾಡಿದ್ರಲ್ಲ ನಿಮ್ಗೆ ಲೋನ್ ಅಂತ ಬಂದೇ ಬರ್ತೀರಿ. ಬಟ್ 3ನೇದರ ಅಕೌಂಟ್ ಮಾಡಿದ್ರೆ ನಿಮ್ಗ ರೆಫರಲ್ ಇನ್ಕಮ್ ಹೇಳಿ 500 ರೂಪಾಯಿ ಬರ್ತೀರಿ. ಬಟ್ 3ನೇ ಆಪ್ಷನ್ ಐತ್ರಿ ಮ್ಯಾಚಿಂಗ್ ಇನ್ಕಮ್. ರೈಟ್ ಲೆಫ್ಟ್ ಅವ್ರು ಇನ್ಕಮ್ ಮಾಡ್ಕೊಂಡ್ರೆ ನಿಮ್ಗೆ ಮ್ಯಾಚಿಂಗ್ ಇನ್ಕಮ್ ಬರ್ತೀರಿ. ಒಂದು ಮ್ಯಾಚಿಂಗ್ ಇನ್ಕಮ್ಗೆ 200 ರೂಪಾಯಿ ನಿಮ್ಗೆಲ್ಲರೂ ಗೊತ್ತೈತ್ರಿ. ಬಟ್ 1 ಡೇ ಇನ್ಕಮ್ ಕ್ಯಾಪಿಂಗ್ 16,000 ರೂಪಾಯಿ ಸಾವಿರ. ಓಕೆ ಸರ್, ಇದಕ್ಕೆ ಏನ್ ಸರ್ ಲಾಭ ಅಂತಂದ್ರೆ ನಿಮ್ಗೆ ಇಷ್ಟೊತ್ತ ನಾನು ಹೇಳ್ದೇನ್ರಿ ಏನಂತ ಹೇಳಿ. 2,000 ರೂಪಾಯಿ ಯಾರು ಲೋನ್ ತಂದಾರ ಅವ್ರು ಮರ್ಷನ್ ಚೋಟಿಗೆ 4 ಅಕೌಂಟ್ ಮಾಡ್ಲೇಬೇಕಲ್ಲ ಸರ್. ಅಂದ್ರ ಅಲ್ಲಿ ಬಿಸಿನೆಸ್ ಏನಾದ್ರಿ ಡುಪ್ಲಿಕೇಶನ್ ಆಗತ್ರಿ ಸಾವಿರ. ನಿಮ್ ಕೈಯಿಂದ ನೀವು ಹಣ ಕಟ್ಟೋದ ಅವಶ್ಯಕತೆನೇ ಇಲ್ರಿ ಇನ್ನು ಮುಂದೆ ನಿಮ್ಗ. ಟೀಮ್ ಇಂದ ಡೆವಲಪ್ ಅಲ್ಲ ಸರ್. ಮತ್ತೆ 1 ವಾರ ಆದ್ರೂ ಯಾರು ಸಿಗ್ಲಿ ಅಂದ್ರೆ ಏನ್ ಮಾಡ್ತೀರಿ? ಎಸ್, 1 ವಾರ ಆದ್ಮೇಲೆ 9 ದಿನಕ್ಕೆ ಲೆಕ್ಕ ಮಾಡ್ರಿ ನೀವು. 9 ದಿನಕ್ಕೆ ಹೋಗಿ ನಿಮ್ 4 ಫ್ರೆಂಡ್ಸ್ ಇದ್ರ ಬಗ್ಗೆ ಹೇಳ್ರಿ. ಸರ್ 2,000 ರೂಪಾಯಿ ಒಂದು ಬರೀ ನಾನ್ ವರ್ಕಿಂಗ್ ಲೆಕ್ಕ ಇಟ್ಕೊಳ್ರಿ.
ಲೋನ್ ಅಂತ ಬಿಟ್ಬಿಡಿ ಸದ್ಯ ನೀವು. ಬರೀ ನಾನು ಹಿಂಗ್ 2,000ಕ್ಕೆ 4,000 ರೂಪಾಯಿ ಕೊಡಂತ ಯಾವ್ದಾರ ಒಂದು ವ್ಯವಸ್ಥೆ ಐತ್ರಿ? ಯಾವ್ದಾರ ಒಂದು ಸಂಸ್ಥೆ ಐತೇನ್ರಿ? ಯಾವ್ದಾರ ಒಂದು ಬ್ಯಾಂಕ್ ಐತೇನ್ರಿ? ಯಾವ್ದಿಲ್ಲ ಸರ್. ಇದ್ರ ಬಗ್ಗೆ ನೀವು ಕರೆಕ್ಟ್ ಆಗಿ ಕುಂದ್ರಿಸಿ ಹೇಳಿದ್ರ ಇದು 100% ಕೆಲಸ ಆಗೇ ಆಗತ್ರಿ. ಈಗ ನಮ್ ಟೀಮ್ನಾಗ ರೈಟ್ ಒಂದಿಬ್ರು, ಲೆಫ್ಟ್ ಒಂದಿಬ್ರು 2,000 ಲೋನ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ ಅವ್ರು? ಇಬ್ಬಿಬ್ರು ಅಕೌಂಟ್ ಮಾಡಿದ್ಮೇಲೆ ಲೋನ್ ಸಿಗತ್ತಲ್ರಿ. ಆ ಲೋನ್ ನ ಕ್ಲೋಸ್ ಮಾಡ್ಕೊಂಡ್ ಇವ್ರ ಏನ್ ಮಾಡ್ಬೇಕ್ರಿ? 4 ಅಕೌಂಟ್ ಮಾಡ್ಲೇಬೇಕ್ರಿ ಸಾಬ್ರ. ಈ ಲೋನ್ ಕ್ಲೋಸ್ ಮಾಡ್ಕೊಂಡ್ ಏನ್ ಮಾಡ್ಬೇಕ್ರಿ? 4 ಅಕೌಂಟ್ ಮಾಡ್ಲೇಬೇಕು ಅವ್ರು ಲೋನ್ ಕ್ಲೋಸ್ ಆಗ್ಬೇಕಂದ್ರ. ಈ 4 ಅಕೌಂಟಿಗೆ ಅಪ್ಲೈನ್ ಇದ್ದವ್ರಿಗೆ ಮ್ಯಾಚಿಂಗ್ ಇನ್ಕಮ್ ಅಂತ ಬಂದೇ ಬರ್ತಲ್ರಿ. ಇದ್ರ ಅರ್ಥ ಏನ್ರಿ? ಇಷ್ಟ ದಿನ ನಾವ್ ಏನ್ ಮಾಡ್ತೀವಿ? ಟಾಪ್ ಅಪ್ ಅಂತ ಅನ್ಕೊಂಡ್ವಿ. ಬಟ್ ಯಾರಿಗೂ ಇಲ್ಲಿ ಇನ್ಕಮ್ 100% ಆಗಿ ಸಿಗ್ಲಿಲ್ಲ. ರಿಯಲ್ ಆಗಿ ಹೇಳ್ತೇನ್ರಿ, 6,000 ಜನದಾಗ ಕೇವಲ 8 ಮಂದಿ ಮಾತ್ರ ಒಂದು ದಿನಕ್ಕೆ 16,000 ರೂಪಾಯಿ ಕ್ಯಾಪಿಂಗ್ ಹೊಡ್ಕೊಂಡ್ರು. ಬಟ್ ಉಳ್ಕಿದ 6,000 ಜನದಾಗ 8 ಮಂದಿ ತೆಗೆದು ಬಿಟ್ರೆ ಉಳ್ಕಿದ ಎಷ್ಟು ಜನ ಉಳ್ದೋದ್ರಿ? ನೋಡ್ರಿ, ಆಲೋಚನೆ ಮಾಡ್ರಿ. ಹಿಂಗಾಗಿ ಇಲ್ಲಿ ಎಲ್ಲಾರು ಇನ್ಕಮ್ ಮಾಡ್ಲೇಬೇಕಂತ ಹೇಳಿ ಸರ್ ಈ ರೀತಿಯಿಂದ ಡಿಸೈನ್ ಮಾಡಿಕೊಟ್ಟಾರ ಸರ್. ರೈಟ್ ರೀ? ಇದು ನೀವು ಅಕ್ಸೆಪ್ಟ್ ಮಾಡ್ಕೊಂಡ್ ಹೋಗೋದ್ರೆ ಸ್ವಲ್ಪ ಗೊಂದಲಗಳು ಇದ್ದೇ ಇರ್ತಾವ ಸರ್. ಬಟ್ ರಿಯಲ್ ಆಗಿ ಹೇಳ್ತೇನ್ರಿ, ಮುಂದೆ ಬರುವಂತ ದಿನಗಳಲ್ಲಿ ಈಸ್ ಎ ಮಾಲಿಂಗ್ರಾ ಫೈನಾನ್ಸ್ ಇದ್ದಂತ ಎಲ್ಲಾರು ಅದ್ಭುತವಾಗಿ ಇನ್ಕಮ್ ಮಾಡ್ಕೊಂತಾರ್ರಿ. ಎಸ್, ಮತ್ತೊಮ್ಮೆ ನಾನು ಕ್ಲಾರಿಟಿ ಕೊಡ್ತೀನಿ ರೀ. ವಾಯ್ ಮಾಲಿಂಗ್ರಾ ಫೈನಾನ್ಸ್ ಇರ್ಲಿಕ್ಕಿದ್ರಿ ಒಂದು ರೆಫರ್ ಇನ್ಕಮ್ಗೆ 500 ಕೊಡ್ತೀರಿ, ಒಂದು ಮ್ಯಾಚ್ ಇನ್ಕಮ್ 200 ರೂಪಾಯಿ ಸಾವಿರ. ರೈಟ್ ರೀ? ಈ ಜೊತೆಗೆ ನಿಮ್ಗೆಲ್ಲ ಗೊತ್ತೈತ್ರಿ, ಇದು ವೆರಿ ಇಂಪಾರ್ಟೆಂಟ್ ಸರ್. ಇವತ್ತು ಇದನ್ನ ಸ್ವಲ್ಪ ನಾನು ಮ್ಯಾಚಿಂಗ್ ಇನ್ಕಮ್ ಬಗ್ಗೆ ಅಂತೂ ನಿಮ್ಗೆಲ್ಲ ಗೊತ್ತಿದ್ರಿ. 16,000 ರೂಪಾಯಿ ಯಾವ ರೀತಿ ಬರ್ತಂತ ಹೇಳಿ. ಯಾವ ರೀತಿ ಬರ್ತೀರಿ? ಇವು ಅಂದ್ರೆ ನಾನ್ ಏನ್ ಮಾಡ್ತೇನ್ರಿ, 2 ಅಕೌಂಟ್ ಮಾಡ್ಸಕ್ ಪ್ರಯತ್ನ ಪಟ್ಟೇನಿ. ಯಾಕಂದ್ರೆ ನನ್ಗೆ ಲೋನ್ ಬೇಕಾಗಿತ್ತು ಸರ್. ನೋಡಿ ದಿಸ್ ಪಾಯಿಂಟ್. ಲೋನ್ ಬೇಕಂದ್ರೆ ನಾನು ಇಬ್ರು ಫ್ರೆಂಡ್ಸ್ ಹೇಳ್ತೀನಿ, ನಾನು ರಾಮ್ ಆರಾಮಿಗೆ ಇಬ್ರು ಹೇಳ್ತೀನಿ, ನೋಡಪ್ಪ ಮಾಲಿಂಗ್ರಾ ಫೈನಾನ್ಸ್ ಒಳಗ 2,000 ಕೊಟ್ಟು ಅಕೌಂಟ್ ಮಾಡಿದ್ರೆ ದಿನ 10 ರೂಪಾಯಿ ಕೊಡ್ತಾರ ಅಂತ ಹೇಳಿ ಇವ್ರಿಗೆ 2 ಅಕೌಂಟ್ ಮಾಡ್ಬಿಡ್ತೀನಿ. ಇವ್ರು 2 ಅಕೌಂಟ್ ಮಾಡಿದ ತಕ್ಷಣ ನನ್ಗೆ ರಿಕ್ವೆಸ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಅದು ಟಚ್ ಮಾಡಿದ್ರೆ ಸಾಕ್ರಿ, ನನಗೆ 10 ರೂಪಾಯಿ ಬರೋಂತ ಸ್ಟಾಪ್ ಆಗಿ ನನಗೆ 24 ಗಂಟೆ ಒಳಗೆ ನಾನು ಲೋನ್ ಬಂದ್ಬಿಡ್ತ್ರಿ. ರೈಟ್ ರೀ? ಬಟ್ ಈಗ ನಾನು ಏನ್ ಮಾಡ್ತೀನಿ, ಅಪ್ಡೇಟ್ ಆಗತ್ತೀನಿ ಸರ್. ಏನಾಗತ್ತೇನ್ರಿ, ನಾನು ಸೇಮ್ ಟು ಸೇಮ್ ರಾಮ್ ರಾಮಿಗೆ ಯಾರಿಗೆ ಯಾವ ರೀತಿ ನಾನು ಇದ್ರ ಬಗ್ಗೆ ನಾನು ಶೇರ್ ಮಾಡ್ನಲ್ಲ, ಅದ್ರಂಗ ನಾನು ಮತ್ತೆ ಒಂದು 4 ಅಕೌಂಟ್ಗೆ ನಾವು ಪ್ರಯತ್ನ ಮಾಡ್ತೇನ್ರಿ. ರೈಟ್ ರೀ? 4 ಅಕೌಂಟ್ ನಾ ಪ್ರಯತ್ನ ಮಾಡಿದ್ರೆ ಏನಾಗೋದು ಗೊತ್ತೇನ್ರಿ? ಒಂದು ರೆಫರ್ ಇನ್ಕಮ್ 500 ರೂಪಾಯಿ ಗೊತ್ತೈತ್ರಿ ನಿಮ್ಗೆಲ್ಲರಿಗೂ. 4 ಅಕೌಂಟ್ ನಾ ಮಾಡ್ತೀನಿ ದೇವ್ಕಡ್ ಸರ್. 500 ರೂಪಾಯಿ ಎಷ್ಟಾದ್ರಿ? 4 ಅಕೌಂಟ್ಗೆ 2,000 ರೂಪಾಯಿ ಆತ್ರಿ. ನಾನು ಏನಾರ ಇನ್ಕಮ್ ಅಲರ್ಟ್ ನಾವು ಕಟ್ಬಿಟ್ರೆ ಸರ್, ನೆಕ್ಸ್ಟ್ ಲೋನ್ ನಾನು ಜನರೇಟ್ ಆಗ್ಬಿಡ್ತ್ರಿ 5,000 ರೂಪಾಯಿ ಸರ್. ಹೌದಲ್ರಿ? ಈ ಜೊತೆಗೆ ಈ ಒಂದು ಸ್ಕ್ರೀನ್ ಮತ್ತೆ ಯಾಕೆ ನೋಡಾಕತ್ತೀನಿ ತೋರ್ಸಾಕತ್ತೀನಿ ಅಂದ್ರಿ ಸರ್, ಮ್ಯಾಚಿಂಗ್ ಇನ್ಕಮ್ ಎಲ್ಲರೂ ಗೊತ್ತಿದ್ರಿ. ವೆರಿ ಇಂಪಾರ್ಟೆಂಟ್ ಅದ ಮ್ಯಾಚಿಂಗ್ ಇನ್ಕಮ್ ಇಲ್ಲಿ. ರಾಮ ರಮಿಗೆ ಹೇಳಿದ ತಕ್ಷಣ ನಮ್ಗೆ ಲೋನ್ ಬಂತಲ್ರಿ. ಬಟ್ ರಾಮ ರಮಿ ಇದೇ ಕಾಪಿ ಮಾಡ್ತಾರ್ರಿ. ಏನ್ರಿ, ಅವ್ರಿಗೂ ಲೋನ್ ಬೇಕಾಯ್ತ್ರಿ. ಏನ್ ಮಾಡ್ತಾರ ಅವರು? ಮತ್ ಇಬ್ರು ಫ್ರೆಂಡ್ಸ್ಗೆ ಅವರು ಅಕೌಂಟ್ ಮಾಡ್ತಾರ್ರಿ. ರಾಮನ 2 ಅಕೌಂಟ್ ಮಾಡ್ತಾನ್ರಿ, ರೈಮನ 2 ಅಕೌಂಟ್ ಮಾಡ್ತಾನ್ರಿ. ಅವ್ರಿಗೂ ಲೋನ್ ಎಲಿಜಿಬಲ್ ಆಗತ್ರಿ. ಬಟ್ ಇಲ್ಲಿಂದ ಏನಪ್ಪ ಲಾಭ ಅಂತಂದ್ರ, ನನಗೇನ್ ಲಾಭ ಅಂತಂದ್ರ, ಒಂದು ಜೋಡಿಗೆ ರಾಮ ಮಾಡಿದ ಒಂದು ಅಕೌಂಟ್, ರೈಮ್ ಮಾಡಿದ ಒಂದು ಜೋಡಿಗೆ 200 ರೂಪಾಯಿ ಬರ್ತ್ರಿ. ರಾಮ 2 ಅಕೌಂಟ್ ಮಾಡಿದ್ರೆ ರೈಮ 2 ಅಕೌಂಟ್ ಮಾಡಿದಕ್ಕ ಅವ್ರ ಮೇಲೆ ಲೋನ್ ಬಂತ್ರಿ. ಬಟ್ ನನಗ 400 ರೂಪಾಯಿ ಇನ್ಕಮ್ ಬರ್ತ್ರಿ. ಹೌದಲ್ರಿ? ಈ ಇನ್ಕಮ್ ಇಂದನೂ ನಾವು ಏನ್ ಮಾಡ್ಕೋ ಲೋನ್ ಕಟ್ಬೋದ್ರಿ ಸಾಬ್ರ. ಹಂಗಂದ್ರ ಈಗ ನಾವೇನ್ ಅಪ್ಡೇಟ್ ಏನ್ ಮಾಡಿವಲ್ಲ ಸರ್, ನಾವು ಏನ್ ಕ್ರಿಯೇಷನ್ ಮಾಡಿವಲ್ಲ, ಇದರಿಂದ ಎಲ್ಲಾರ್ಗು ಅಪ್ಲೈನ್ಗಳಿಗೂ ಲಾಭ ಐತ್ರಿ, ಟೀಮ್ ಇದ್ದವ್ರಿಗೂ ಲಾಭ ಐತ್ರಿ. ಯಾಕಂದ್ರ ಟಾಪ್ ಅಪ್ ಕಳ್ಸೋದ್ ಅವಶ್ಯಕತೆನೇ ಇಲ್ಲ ಸರ್. 4 ಅಕೌಂಟ್ ಮಾಡ್ತೀರಿ, ಲೋನ್ ಕ್ಲೋಸ್ ಆಗ್ಬಿಡ್ತೀರಿ. ನಮ್ಗೆ ಕಿರಿಕಿರಿನೇ ಇಲ್ಲ ಸರ್ ಇಲ್ಲಿ ಯಾರಿಗೂ. ರೈಟ್ ರೀ? ಬರುವಂತ ದಿನಗಳಲ್ಲಿ ರಾಮ್ ಏನ್ ಮಾಡ್ತಾನ, 5 ಅಕೌಂಟ್ ಮಾಡ್ತಾನ್ರಿ, ರೈಮನ 5 ಅಕೌಂಟ್ ಮಾಡ್ತಾನ್ರಿ. ಒಂದೊಂದ್ ಅಕೌಂಟ್ ಮಾಡಿದ್ರೆ ಎಷ್ಟ್ರಿ? ರೆಫರ್ ಇನ್ಕಮ್ 500 ರೂಪಾಯಿ. 5 ಅಕೌಂಟ್ ಮಾಡಿದ್ದಕ್ಕ 5 ಜೋಡಿಯಾಗಿ ನನ್ಗೇನ್ ಲಾಭ ಐತಂದ್ರೆ 1,000 ರೂಪಾಯಿ ಇನ್ಕಮ್ ಸರ್. ಅರ್ಥೇನ್ರಿ? ಬರುವಂತ ದಿನಗಳಲ್ಲಿ ಎಲ್ಲರಿಗೂ ಕ್ಯಾಪಿಂಗ್ ಹೊಡೆದ್ ಮಾತ್ರ ಪಕ್ಕಾ ಸರ್. 1000% ಪಕ್ಕ ರೀ, ನಾಟ್ ಫಾರ್ 100 ರೀ. ನನ್ ಲೆಕ್ಕ ಪ್ರಕಾರ 1000% ರೀ. ಯಾಕಂದ್ರ ಈ 6,000 ಜನದಾಗ ಇವ್ರಿಗೆ ಇವತ್ತೇನು 8 ಮಂದಿ ಕ್ಯಾಪಿಂಗ್ ಹೊಡೆದಾರ ಸರ್. ಬರುವಂತ ದಿನಗಳಲ್ಲಿ ಕೇವಲ 8 ದಿನ, 10 ದಿನ, 15 ದಿನ, 20 ದಿನ ಇದ್ರ ಬಗ್ಗೆ ನೀವು ಕರೆಕ್ಟ್ ಆಗಿ ತಿಳ್ಕೊಂಡು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಸರ್, ಪ್ರತಿದಿನ 16,000 ರೂಪಾಯಿ ಮಿನಿಮಮ್ 50-60% ಜನಕ್ಕ 100% ಆಗಿ ನೀವು ಇನ್ಕಮ್ ಮಾಡ್ಕೋಬಹುದ್ರಿ, ಕ್ಯಾಪಿಂಗ್ ಹೊಡ್ಕೋಬಹುದು. ಸರ್ ಕ್ಯಾಪಿಂಗ್ ಏನಾಗತ್ರ ಎಷ್ಟು ಬಂದದ? ಒಂದು ದಿನಕ್ಕೆ 16,000 ರೂಪಾಯಿ ಕ್ಯಾಪಿಂಗ್ ಸಾವಿರ. ನೋಡ್ ದಿಸ್ ಪಾಯಿಂಟ್. ತಿಂಗಳಿಗಲ್ರಿ, ತಿಂಗಳಿಗೆ 16,000 ರೂಪಾಯಿ ಯಾರು ದುಡಿಯೋಳ್ರು. ಬಟ್ ಮಾಲಿಂಗ್ರಾ ಫೈನಾನ್ಸ್ ಒಳಗ ಈ ರೀತಿ ಬಿಸಿನೆಸ್ ಯಾರು ಕರೆಕ್ಟ್ ಆಗಿ ಮಾಡ್ತಾರ ಅವ್ರಿಗೆ ಪ್ರತಿದಿನ 16,000 ರೂಪಾಯಿ ಕೊಡ್ತೀವ್ರಿ. ಬಟ್ ಇಲ್ಲಿ ಬರುವಂತ ದಿನಗಳಿಗೆ ಎಲ್ಲರಿಗೂ ಕ್ಯಾಪಿಂಗ್ ಹೊಡ್ತೀರಿ. ಇದು ಮಾತ್ರ ಪಕ್ಕಾ ಸರ್. ರೈಟ್ ರೀ? ಟಾಪ್ ಅಪ್ ಅಲರ್ಟ್ ಮಾಡ್ಕೊಂಡು ನಾವು ಇವತ್ತು 16,000 ರೂಪಾಯಿ ಕ್ಯಾಪಿಂಗ್ ತೊಗೊಳತ್ರಿ 8 ಮಂದಿ ಸರ್. ಬಟ್ ಈ ಟಾಪ್ ಅಪ್ ಅನ್ನ ತೆಗೆದು ಬಿಟ್ರೆ ರಿಯಲ್ ಆಗಿ ಹೇಳ್ತೀನಿ, 8 ಮಂದಿ ಅಲ್ಲ, 800 ಜನ ಅಲ್ಲ, 8,000 ಜನನು ಬೇಕಾದ್ರೂ ಕ್ಯಾಪಿಂಗ್ ಹೊಡಿತಾ ಇರ್ತಾರೆ. ಇದು ಮಾತ್ರ ಸಿದ್ಧ ಸರ್. ರೈಟ್ ರೀ? ಈ ಜೊತೆಗೆ 16,000 ರೂಪಾಯಿ ನೀವೇನು ವಿಡ್ರಾ ತಂತ್ರಲ್ಲ, ಅಲ್ಲಿ 10% TDS ಕಟ್ ಆಗತ್ರಿ. ರೈಟ್ ರೀ? ಬಟ್ ಇದು ಇವತ್ತಿನ ಒಂದು ಹೈಲೈಟ್ ಸರ್. ರೈಟ್? ಇದು ಜೊತೆಗೆ
ದಿಸ್ ಇಸ್ ಕಾನ್ಸೆಪ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ರೀ. ಬಟ್ ಇದು ಬಹಳಷ್ಟು ಅದೃಷ್ಟ ಜನರಿಗೆ ಮಾತ್ರ ಇದು ಸಿಗತ್ತಂತೇನ್ರಿ. ಯಾಕಂದ್ರ ನಿಮ್ಗೆಲ್ಲ ಗೊತ್ತೈತ್ರಿ ಅವಾರ್ಡ್ ಅಂಡ್ ರಿವಾರ್ಡ್. ಸಂಬಳ ಅಂತೂ ನಿಮ್ಗೆ ಇಷ್ಟ ತನಕ ಹೇಳಿದೇನ್ರಿ. ಟಾಪ್ ಅಪ್ ಅಲರ್ಟ್ ತೆಗೆದ್ಬಿಟ್ಟು ಏನಾಗತ್ರಿ, ಇನ್ಕಮ್ ಇಂದ ನೀವು ಕಟ್ಬೇಕು, ನಿಮ್ ಬಿಸಿನೆಸ್ ಡೆವಲಪ್ಮೆಂಟ್ ಆಗತ್ರಿ, ಟೀಮ್ ಬಿಲ್ಡ್ ಆಗತ್ರಿ. ನೀವು ಒಂದ್ ದಿನಕ್ಕೆ 16,000 ತನಕ ಅಲ್ಲಿ ಕಳಿಸುವಂತ ಅದ್ಭುತವಾಗಿ ಕಾನ್ಸೆಪ್ಟ್ ಐತ್ರಿ. ಹೀಸ್ ಅ ಹಾರ್ಡ್ ವರ್ಕ್. ಬಟ್ ಇನ್ನೊಂದು ಸ್ಮಾರ್ಟ್ ವರ್ಕ್ ಇಲ್ಲ ಐತ್ರಿ. ಇದು ನಮ್ಮ ಎಂ ಡಿ ಸರ್ ಯಾರು ವರ್ಕ್ ಮಾಡತ್ತಾರ, ಲೀಡರ್ ಆಗಿ ಯಾರು ಕ್ರಿಯೇಟ್ ಆಗಿ ವರ್ಕ್ ಮಾಡತ್ತಾರ ಅವ್ರಿಗೆ ಮತ್ತೊಂದು ಬೆನಿಫಿಟ್ ಕೊಡಕ್ ರೆಡಿ ಆಗ್ಯಾರ್ರಿ. ದಿಸ್ ಈಸ್ ಅವಾರ್ಡ್ ಅಂಡ್ ರಿವಾರ್ಡ್. ಏನ್ ಸರ್ ಇದು ಅಂತಂದ್ರ ಡೇಟ್ 20/10/2024 ಟು 25/12/2024. ಸರ್ ಇದು ಬಹಳ ದಿನ ಇಲ್ಲಲ್ರಿ. ಎಸ್, ಇವತ್ತು ಬಂದಂತ ಎಲ್ಲಾ ಲೀಡರ್ಸ್ಗೆ ಇದೇನು ಬಹಳ ದಿನ ಅಲ್ರಿ. ಬಟ್ ಆದ್ರೂ ಒಂದು ದೊಡ್ಡದೊಂದು ಆಫರ್ ಐತ್ರಿ, ಯೂಸ್ ಮಾಡ್ಕೊಳ್ರಿ. ಎಷ್ಟ್ ದಿನ ಉಳಿದೈತಿ ಗೊತ್ತೇನ್ರಿ? ಇವತ್ತಿಗೆ 5 ದಿನ ಸರ್. ಎಷ್ಟ್ ದಿನ ಸರ್? 5 ದಿನ. ಸರ್ ಇವತ್ತು ನಾನು ಅಕೌಂಟ್ ಮಾಡೀನಿ ಸರ್. ಇವತ್ತು ಏನ್ ಅಕೌಂಟ್ ಮಾಡಿಲ್ಲ, ಇವ್ರಿಗೂ ನಮಗೂ ಕೂಡ ಏನೋ ಲಾಭ ಐತಂದ್ರೆ ಎಸ್ ನಿಮ್ಗೂ ಕೂಡ ಲಾಭ ಐತಿ. ಯಾವ ರೀತಿ ಸರ್? ಮೊದಲನೇ ಆಪ್ಷನ್ ಐತ್ರಿ ನಮ್ ಸರ್ ಕೊಟ್ಟಂತ ಅವಾರ್ಡ್ ಅಂಡ್ ರಿವಾರ್ಡ್. ಏನ್ರಿ ಮೊದಲನೇ ಆಪ್ಷನ್? ರೈಟ್ ಸೈಡ್ ಒಂದು 10 ಅಕೌಂಟ್, ಲೆಫ್ಟ್ ಸೈಡ್ ಒಂದು 10 ಅಕೌಂಟ್ ಯಾರು ಮಾಡ್ತಾರ ನಿಮ್ಗೆಲ್ಲ ಗೊತ್ತಿದ್ರಿ. ರೈಟ್ ಒಂದು ಲೆಫ್ಟ್ ಒಂದು ಅಕೌಂಟ್ ಮಾಡಿದ್ರೆ ಒಂದು ಪೇರ್ ಅಂತೀವಿ ನಾವು ಅದಕ್ಕೆ. ಈಗ 10 ಪೇರ್ ಯಾರು ಮಾಡ್ತಾರೆ ಯಾವಾಗ್ರಿ? 25ನೇ ತಾರೀಕು ಒಳಗಡೆ, ಡಿಸೆಂಬರ್ 25ನೇ ತಾರೀಕು ಒಳಗಡೆ ಯಾರು ಮಾಡ್ತಾರ ಅವ್ರಿಗೆ ಲಾಭ ಐತ್ರಿ. ಏನ್ರಿ 10 ತಗೊಂಡು ಯಾರು ಮಾಡ್ತಾರ ಅವ್ರಿಗೆ ಸಿಲ್ವರ್ ಕಾಯಿನ್ ಕೊಡೋಂತ ವ್ಯವಸ್ಥೆ ಐತ್ರಿ. ಅದು 20 ಗ್ರಾಮ್ ಸರ್. ಇದು ಮೊದಲನೇ ಆಪ್ಷನ್. ಎರಡನೇ ಆಪ್ಷನ್ ಹೇಳ್ರಿ, 25 ಪೇರ್ ಯಾರು ಮಾಡ್ತಾರ ಅವ್ರಿಗೆ ಡ್ರೆಸ್ ಕೋಡ್ ಕೊಡೋಂತ ವ್ಯವಸ್ಥೆ ಐತ್ರಿ. ಡ್ರೆಸ್ ಕೋಡ್ ಅದು 2 ಸೆಟ್ ರೀ. ಮೂರನೇ ಆಪ್ಷನ್ ಐತ್ರಿ, 50 ಪೇರ್ ಯಾರು ಮಾಡ್ತಾರ ಅವ್ರಿಗೆ 100 ಗ್ರಾಮ್ ಸಿಲ್ವರ್ ಕೊಡ್ತೀವ್ರಿ. 100 ಗ್ರಾಮ್ ಬೆಳ್ಳಿ ಕೊಡೋಂತ ವ್ಯವಸ್ಥೆ ಕೇವಲ 50 ಪೇರ್ ಮಾಡಿದವ್ರಿಗೆ. 75 ಪೇರ್ ಮಾಡೋರಿಗೆ ಗೋವಾ ಟ್ರಿಪ್ ಹೋಗ್ರಿ, ಅದು 2% ಸರ್. ಇಬ್ರು ಗೋವಾ ಟ್ರಿಪ್ ಗೆ ಸೆಲೆಕ್ಟೆಡ್ ಆಗತ್ರಿ. ಏನ್ ಮಾಡಿದ್ರ 75 ಪೇರ್ ಕಂಪ್ಲೀಟ್ ಮಾಡೋಗು 25ನೇ ತಾರೀಕು ಒಳಗಡೆ. ಜೊತೆಗೆ 100 ಪೇರ್ ಯಾರು ಮಾಡ್ತಾರ ಅವ್ರಿಗೆ ಸ್ಮಾರ್ಟ್ ಫೋನ್ 20,000 ರೂಪಾಯಿ ಒಳಗಡೆ ಇರುವಂತ ಅದ್ಭುತವಾಗಿರುವಂತ ಸ್ಮಾರ್ಟ್ ಫೋನ್ ಕೊಡಂತ ವ್ಯವಸ್ಥೆ ಐತ್ರಿ. ನೆಕ್ಸ್ಟ್ 250 ಸರ್. 250 ಪೇರ್ ಯಾರು ಅವ್ರಿಗೆ ಸಿಲ್ವರ್ 100 ಗ್ರಾಮ್ ಪ್ಲಸ್ ಗೋಲ್ಡ್ 5 ಗ್ರಾಮ್. ನೋಡ್ ದಿಸ್ ಪಾಯಿಂಟ್. 100 ಗ್ರಾಮ್ ಸಿಲ್ವರ್ ಪ್ಲಸ್ 5 ಗ್ರಾಮ್ ಬಂಗಾರ ಕೊಡುವಂತ ವ್ಯವಸ್ಥೆ ಕೇವಲ 250 ಜೋಡಿ ಪೇರ್ ಆದವರಿಗೆ. ಸರ್ 500 ಪೇರ್ ಮಾಡಿದ್ರೆ ಏನ್ ಸರ್ ಅಂತಂದ್ರೆ 10 ಗ್ರಾಮ್ ಬಂಗಾರ ಕೊಡುವಂತ ವ್ಯವಸ್ಥೆ ಐತ್ರಿ. ಗೋಲ್ಡ್ 10 ಗ್ರಾಮ್ ಗೋಲ್ಡ್ ಕೊಡುವಂತ ವ್ಯವಸ್ಥೆ ಐತ್ರಿ. 8ನೇ ಆಪ್ಷನ್ ಐತ್ರಿ, 750 ಪೇರ್ ಯಾರು ಮಾಡ್ತಾರ ಅವ್ರಿಗೆ 1 ಲಕ್ಷ ರೂಪಾಯಿ ಬೈಕ್ ಫಂಡ್ ಕೊಡ್ತೀವಿ ಸರ್. ನೀವು ಬೈಕ್ ಬೇಕಾದ್ರೆ ತಗೋಬಹುದು, ಇಲ್ಲ ಕ್ಯಾಶ್ ಬೇಕಾದ್ರೆ ತಗೋಬಹುದು ಸರ್. ಬಟ್ 9ನೇ ಆಪ್ಷನ್ ಐತ್ರಿ, ಇದೊಂದು ಅದ್ಭುತ ಸರ್. ಬಹಳ ಖುಷಿ ಅನ್ಸುತ್ರಿ ಇದ್ರ ಬಗ್ಗೆ ಹೇಳ್ಬೇಕಂತ. ಯಾಕಂದ್ರ 1,000 ಜೋಡಿ 1000 ಪೇರ್ ಯಾರು ಮಾಡ್ತಾರ 25ನೇ ತಾರೀಕು ಒಳಗಡೆ ಅವ್ರಿಗೆ 1000 ಪೇರ್ ಕಂಪ್ಲೀಟ್ ಮಾಡಿದವ್ರಿಗೆ 2 ಲಕ್ಷ ರೂಪಾಯಿ ಕ್ಯಾಶ್ ಅವಾರ್ಡ್ ಪ್ಲಸ್ ಥೈಲ್ಯಾಂಡ್ ಟ್ರಿಪ್ ಸಿಂಗಲ್ ಪರ್ಸನ್. ಯಾರು ಅಚೀವ್ಮೆಂಟ್ ಮಾಡ್ಕೊಂಡ್ರಲ್ರಿ ಅವರೊಬ್ಬರು. ಅದು ಬಿಟ್ಟು ಇಲ್ಲ ಸರ್ ನಮ್ಮ ಹತ್ರ ಫ್ರೆಂಡ್ಸ್ ಅದನ್ ಸರ್, ನಮ್ಮ ಅಣ್ಣ ಅದನ್ರಿ, ಮಾವ ಅದನ್. ನೋ ಸರ್, ಇದು ಕಂಡೀಷನ್ ಅಪ್ಲೈ ಸರ್. ರೈಟ್ ರೀ. ಈ ಒಂದು ಅದ್ಭುತ ಐತ್ರಿ, ಇದೆಲ್ಲರೂ ಯೂಸ್ ಮಾಡ್ಕೊಳ್ರಿ. ಜೊತೆಗೆ ರೈಟ್ ಸೈಡ್ 5 ಡೈರೆಕ್ಟ್ ಆಗಿ ಸ್ಪಾನ್ಸರ್, ಲೆಫ್ಟ್ ಸೈಡ್ 5 ಡೈರೆಕ್ಟ್ ಆಗಿ ಸ್ಪಾನ್ಸರ್ ಇಸ್ ಮಸ್ಟ್ ಅಂಡ್ ಶುಡ್. ಇದು ಮಾಡ್ಲೇಬೇಕ್ರಿ. ಇದು ಕಂಡೀಷನ್ ಸರ್. ದಯವಿಟ್ಟು ಕೇವಲ 5 ದಿನ ಐತ್ರಿ. ಯಾರ್ಯಾರು ವರ್ಕ್ ಮಾಡೋಕು, ಯಾರ್ಯಾರು ಅಚೀವ್ಮೆಂಟ್ ಮಾಡ್ಕೊಂಡ್ರಿ ಸರ್ ಎಲ್ಲರಿಗೂ ನಾನು ಕಂಗ್ರಾಚುಲೇಷನ್ ಅಡ್ವಾನ್ಸ್ ಆಗಿ ಹೇಳ್ಬಿಡ್ತೀನಿ ರೀ. ಯಾಕಂದ್ರ ಇದು ಬ್ಯೂಟಿಫುಲ್ ಒಂದು ಕಾನ್ಸೆಪ್ಟ್ ಐತ್ರಿ. ಇದು ಬ್ಯೂಟಿಫುಲ್ ಆಗಿ ತೋಡ್ರಿ, ಬಹಳ ಈಸಿ ಆಗಿ ತೋಡ್ರಿ. ಬಟ್ ಈಸಿಯಾಗಿ ತಗೊಂಡು ಮನೆ ಮಕ್ಕೋಬೇಡ್ರಿ, ಲಾಭ ಇಲ್ಲ ಸರ್. ವರ್ಕ್ ಮಾಡ್ಬೇಕು ಸರ್, ಫೀಲ್ಡ್ ವರ್ಕಿಂಗ್. ರೈಟ್ ರೀ. ಎಸ್ ಸರ್, ಥ್ಯಾಂಕ್ ಯು. ಇದ್ರ ಜೊತೆಗೆ ನಾಮಿನಿ ಫೆಸಿಲಿಟಿ ಎಲ್ಲರೂ ಗೊತ್ತೈತ್ರಿ. ಅದ್ಭುತವಂತ ಒಂದು ನಾಮಿನಿ ಫೆಸಿಲಿಟಿ ಐತ್ರಿ. ಎಕ್ಸ್ ಅನ್ನೋ ಪರ್ಸನ್ ಇದ್ರಿ ನಮ್ಮ ಟೀಮ್ ಒಳಗ, ಅದ್ಭುತವಾಗಿ ವರ್ಕ್ ಮಾಡ್ತಿದ್ದ. ಅನ್ಫಾರ್ಚುನೇಟ್ಲಿ ಅವರು ಪ್ರತಿದಿನ 1000, 2000, 3000, 5000, 16,000 ತನಕ ಕ್ಯಾಬಿನ್ ತಗೊಂತಾರ ಅಂತ ಅನ್ಕೊಂಡ್ಬಿಟ್ರಿ. ಬಟ್ ಈ ಭೂಮಿ ಒಳಗೆ ಯಾರು ಶಾಶ್ವತ ಇರತ್ತಲ್ರಿ. ಅನ್ಫಾರ್ಚುನೇಟ್ಲಿ ಅವ್ರು ತೀರೋಗ್ಬಿಟ್ರು, ಡೆತ್ ಆಗ್ಬಿಟ್ರು. ಅವಾಗ ನಮ್ಮ ಮಾಲಿಂಗರ ಫೈನಾನ್ಸ್ ಒಳಗ ನಾಮಿನಿ ಫೆಸಿಲಿಟಿ ಇದ್ದ ಯಾವ ರೀತಿ ಐತಪ್ಪ ಅಂತಂದ್ರ, ಇವತ್ತು ನಿಮ್ದೇನ್ ಅಕೌಂಟ್ ಐತ್ರಿ ಅಚಾನಕ್ ಅನ್ಫಾರ್ಚುನೇಟ್ ಅವ್ರು ಡೆತ್ ಆಗ್ಬಿಟ್ರ ಮರುದಿನ ಅವ್ರಿಗೆ ಆ ಅಕೌಂಟ್ ನ ಟ್ರಾನ್ಸ್ಫರ್ ಮಾಡುವಂತ ವ್ಯವಸ್ಥೆ ಐತ್ರಿ. ಇದು ಮೊದಲನೇ ಆಪ್ಷನ್. ಎರಡನೇ ಆಪ್ಷನ್, ಸರ್ ಬರ್ತಿದ್ದಿನ ಅವ್ರು ಏನ್ ದುಡ್ದಿದ್ರಲ್ಲ ಸರ್, ಅದು ಮರುದಿನ ಅವ್ರ ಅಕೌಂಟ್ ಹೋಗುತ್ತೆ ಅಂತಂದ್ರೆ ಎಸ್ ಅವ್ರ ನಾಮಿನಿ ಅಕೌಂಟ್ಗೆ ಹಣ ಬೀಳುವಂತ ವ್ಯವಸ್ಥೆ ಐತ್ರಿ. ಇದು ನಿಮ್ಗೆ ಎರಡನೇ ಆಪ್ಷನ್. ಮೂರನೇ ಆಪ್ಷನ್ ಏನಪ್ಪಾ ಅಂತಂದ್ರ, ಅವ್ರು ಯಾವ ದಿನ ತೀರ್ಕೊಂಡಿದ್ರು ನಮ್ ಇಡೀ ಮಾಲಿಂಗರ ಫೈನಾನ್ಸ್ ಒಳಗ ಯಾರ್ಯಾರು ವಿಡ್ರಾ ತಗೊಂತಿರ್ತಾರ ಸರ್, ಆ ವಿಡ್ರಾಗ 5% ಪ್ಲಸ್ ನಮ್ಮ ಮಾಲಿಂಗರ ಸಂಸ್ಥೆಯಿಂದ ಸಮ್ ಪರ್ಸೆಂಟೇಜ್ ಎರಡು ಹಣ ಜೋಡಣೆ ಮಾಡಿ ಲೈವ್ ಆಗಿ ಅವ್ರು ಯಾವ ಊರಿಗೆ ತಿರ್ಕೊಂಡಿದ್ರು ಅಲ್ಲೇ ಇರುವಂತ ಒಬ್ಬ ಮೇನ್ ಲೀಡರ್ನ ಈ ಹಣನ ತಗೊಂಡೋಗಿ ಸೀದಾ ಅವ್ರ ಮನೆಗೆ ಈ ಹಣ ತಲುಪಿಸುವಂತ ವ್ಯವಸ್ಥೆ ಐತ್ರಿ. ಇದೊಂದು ಅದ್ಭುತವಂತ ಒಂದು ಆಪ್ಷನ್ ಸರ್ ನಾಮಿನಿ ಫೆಸಿಲಿಟಿ. ಈ ರೀತಿ ಆಪ್ಷನ್ ಇಡೀ ಯಾವುದೇ ಇಂಡಸ್ಟ್ರೀಸ್ ಕೊಟ್ಟಿಲ್ಲ ಸರ್. ಮೊಟ್ಟ ಮೊದಲು ಕೊಟ್ಟಿದ್ದು ಮಾಲಿಂಗರ ಫೈನಾನ್ಸ್ ಸರ್.
ಕರೆಕ್ಟ್ ರೀ. ಇದೊಂದು ಅದ್ಭುತ ಆಪ್ಷನ್ ಐತ್ರಿ, ಎಲ್ಲಾರು ಇದು ಯೂಸ್ ಮಾಡ್ಕೊಳ್ರಿ. ಕರೆಕ್ಟ್ ರೀ. ಈ ಜೊತೆಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕ್ರಿ ನಮ್ಮ ಅಪ್ಲೈನ್ಗ್ರಿ. ಯಾಕಂದ್ರ ಕಾನ್ಸೆಪ್ಟ್ ಅದ್ಭುತ ಆಗಿ ತಿಳಿಸ್ಕೊಟ್ರು ಸರ್. ರಿಯಲಿ ನಾನು ಖುಷಿ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತೇನ್ರಿ. ಕಾನ್ಸೆಪ್ಟ್ ಇಷ್ಟೊಂದು ನನಗೆ ತಿಳಿಸಿ ಹೇಳ್ಬಿಟ್ರ ಅಂತಂದ್ರ ನಾ ಇವತ್ತೇನ್ ಜಿಮ್ ನಡ್ಸಾಕತ್ತೀನ್ರಿ ಜೂಮ್ ಮೀಟಿಂಗ್, ಅದು ಕೇವಲ ಅವರು ಕೊಟ್ಟಂತ ಒಂದು ಗೈಡೆನ್ಸ್ ಸರ್. ಬಹಳಷ್ಟು ಜನಕ್ಕೆ ಅವ್ರು ಕೊಟ್ಟಾರಿ ಗೈಡೆನ್ಸ್. ಎಷ್ಟ್ ಜನ ಕೊಟ್ಟಾರ ಗೊತ್ತೇನ್ರಿ? 6,000 ಜನಕ್ಕೆ ಕೊಟ್ಟಾರಿ. ಆ 6,000 ಜನಕ್ಕ 5 ರಿಂದ 6 ಜನ ಮಾತ್ರ ಇದ್ರ ಬಗ್ಗೆ ತಿಳ್ಕೊಂಡು ಜೂಮ್ ಮೀಟಿಂಗ್ ನಡ್ಸಾಕತ್ತಾರ. ಬಟ್ ಉಳ್ಕಿದವ್ರು ಇನ್ನ ನೋಡ್ತಾನೆ ಇದಾರೆ ಸರ್. ಅರ್ಥ ಏನ್ ಗೊತ್ತೇನ್ರಿ? ಒಬ್ರು ಗುರು ಹೇಳತ್ತಾರ ಅಂದ್ಮೇಲೆ ಅದ್ರ ಬಗ್ಗೆ ತಿಳ್ಕೊಂಡು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕ್ರಿ ಅಷ್ಟೇ. ನಿಮ್ಗೆಲ್ಲ ಗೊತ್ತೈತ್ರಿ, ಇವತ್ತು ಅಶೋಕ್ ಸರ್ ಅವರು ಒಂದು ಗ್ರೂಪ್ನಾಗ ಒಂದು ಮೆಸೇಜ್ ಒಂದು ವಿಡಿಯೋ ಹಾಕಿದ್ರು ಸರ್. ಎಂಥ ವಿಡಿಯೋ ಸರ್! ನಾನು ನಿಮ್ಗೆ ಅದು ತೋರಿಸ್ತೀನಿ ಸರ್. ಯಾಕಂದ್ರೆ ಬಹಳ ಖುಷಿ ಆದಂತ ನನ್ಗದು ಆ ವಿಡಿಯೋ ನಿಮ್ಗೆಲ್ಲ ತೋರಿಸ್ತೀನಿ ಸರ್. ಎಸ್, ಸೂಪರ್. ಎಲ್ಲರಿಗೂ ಸ್ಕ್ರೀನ್ ಕಾಣುತ್ತಂತ ಅನ್ಸತ್ರಿ, ಪಕ್ಕ. ಎಸ್, ಎಸ್, ಈ ಒಂದು ವಿಡಿಯೋ Download ShareChat. ಎಸ್, ಎಲ್ಲಾರು ಈ ವಿಡಿಯೋ ನೋಡಿರ್ಬೋದ್ರಿ. ಬಹಳ ಖುಷಿ ಅನ್ಸತ್ರಿ. ಯಾಕಂದ್ರ ಹಿಂದ ಗುರು ಏನ್ ತಿಳ್ತಾನ ಅಂದ್ರ, ನಾನು ಕಲಿಸಿದ್ದಕ್ಕ ನೋಡಿ ಈ ರೀತಿ ಅವ್ರು ಮಾಡಕತ್ತಾರ ಅಂತ ಅವ್ರ ಅನ್ಕೊಂತಾರೆ. ಬಟ್ ಆ ಮಾಡ್ದವ್ರು ಏನಂತಾರಂದ್ರ, ನನ್ನ ಹಿಂದ ಗುರು ಅಂತಾನೆ ನಾ ಇಷ್ಟೊಂದು ಚಲೋ ಮಾಡತ್ತೀನಿ ಅವ್ರು ಅನ್ಕೊಂತಾರೆ. ಅಂದ್ರೆ ಅರ್ಥೇನ್ರಿ? ಇದು ಎಲ್ಲಾರು ಬೇಕ್ರಿ. ಗುರು ಮೇನ್ ಇಂಪಾರ್ಟೆಂಟ್ ರೀ. ಬಟ್ ರಿಯಲಿ ಅಪ್ರಿಶಿಯೇಟ್ ಮಾಡ್ತೇನ್ರಿ ನಾನು ಇವತ್ತು ನಮ್ಮ ಗುರು ಬಗ್ಗೆ.